ಓಕೆ. ಸೊ ಇವತ್ತು ಸ್ವಲ್ಪ ಬೇಗ ಮುಗಿಸ್ಬೋಣ. ಸರ್ ಅದು ಡನ್ನಿಂಗ್ ಕಾನ್ಫಿಗರೇಷನ್ ಮಾಡುವಾಗ XT02 ಅದು ವರ್ಕ್ ಆಗಲ್ಲ ಸರ್. ಏನು ಎರರ್ ಬಂತಾ? ಸರ್ ಅದು ಓಪನ್ ಮಾಡಿದ್ರೆ ಅದು ಆಟೋಮೆಟಿಕ್ ಅದು ರೀಡೈರೆಕ್ಟ್ ಆಗುತ್ತೆ, ಅದು ಪೇಜ್ ಓಪನ್ ಆಗಲ್ಲ ಅದು. ಹೌದಾ? ನಿನ್ನೆ ನಂಗೆ ಓಪನ್ ಆಯ್ತಲ್ಲ. ಸರ್ ಅದೇ ನಿಮ್ ತರನೇ ಸೇಮ್ ಓಪನ್ ಆಗುತ್ತೆ. ನಾನು ಕಸ್ಟಮರ್ ಕೋಡ್ದು ನಾವು BP ಕಾನ್ಫಿಗರೇಷನ್ ಮಾಡಿದಾಗ ಓಕೆ, ಕೊಟ್ಟರೆ ಒಂದು ಕೆಲಸ ಮಾಡಿ. ಸೊ ಅಲ್ಲ ಹಾಕ್ಬೇಡಿ, ನೀವು BP ಹಾಕ್ಬೇಡಿ, ಡೈರೆಕ್ಟ್ ಕಸ್ಟಮರ್ ನಂಬರ್ಗೆ ಹೋಗ್ಬಿಡಿ. BP ಹಾಕ್ಲಾ? ಹಾಂ, BP ಸಿಗುತ್ತೆ ನೋಡಿ. ಸೊ ಅದು ಮೇ ಬಿ S4 ಅನ್ನೋದ್ರಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಮೊದಲು ECC ಇತ್ತು. ಅದೇ ECC ಹೇಳಿದ್ನಲ್ಲ ನಾನು, BP ಇರಲಿಲ್ಲ ಫಸ್ಟು, BP ಟ್ರಾನ್ಸಾಕ್ಷನ್ ಕೂಡ ಇರಲಿಲ್ಲ. ಸೊ ಅವಾಗೆಲ್ಲ XK01 XD01 ಯೂಸ್ ಮಾಡ್ತಿದ್ವಿ ನಾವು. XK01 ವೆಂಡರ್ಗೆ XD01 ಅಂದ್ಬಿಟ್ಟು ಕಸ್ಟಮರ್ಗೆ ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ಇದು ನಿಮಗೆ S4 ಅನ್ನೋದ್ರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನಿಮ್ಗೆ ಅಷ್ಟೇ. ಪ್ರೋಸೆಸ್ ಚೇಂಜ್ ಸೇಮೇ ಇರುತ್ತೆ. ಓಕೆ, ಸೊ ಜಸ್ಟ್ ಅಸೈನ್ ಮಾಡಬೇಕಲ್ವಾ ನೀವು ಅದನ್ನ ಕಸ್ಟಮರ್ಗೆ. ಸೊ BP ಚೆಕ್ ಮಾಡಿರುತ್ತೆ. ಹಾಂ ಸರ್, ರನ್ನಿಂಗ್ ಪ್ರೊಸೀಜರ್ನ ಅಸೈನ್ ಮಾಡೋದು. ಹಾಂ, ಅದೇನೇ. ಸೊ BP ಇರುತ್ತೆ. ಸೊ ನಾವು ಬಿಫೋರ್ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಅದೇ ವರ್ಕ್ ಆಗುತ್ತೆ ಅಂತ ಮಾಡಿದ್ದೆ ಅದು. ಓಕೆ, ಸೊ ನಾನು ಸಹ ಚೆಕ್ ಮಾಡ್ಬೇಕು, ನಿಮ್ಗೆ ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಸೊ ಬಿಫೋರ್ ಅದರಲ್ಲಿ ಅಸೈನ್ ಮಾಡ್ತಾ ಇದ್ವಿ ನಾವು, ಅದಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಓಕೆ, ಸೊ ಇವಾಗ ನಾನು ರೆಸ್ಯೂಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಓಕೆ, ಸೊ ಈ ರೆಸ್ಯೂಮು ಅಪ್ ಟು ಒಂದು 8 ಇಯರ್ಸ್ವರೆಗೂ ಇಡ್ಬೋದು. ಸೊ ಅಷ್ಟು ಕಂಟೆಂಟ್ಸ್ ಇದೆ ರೆಸ್ಯೂಮಲ್ಲಿ. ಓಕೆ, ಸೊ ನಾನು ನಿಮಗೆ ಫ್ರೆಷರ್ ಆಗಿದ್ರೆ ಏನು ಮಾಡಬೇಕು, ಎಕ್ಸ್ಪೀರಿಯನ್ಸ್ ಆಗಿದ್ರೆ ಏನು ಮಾಡಬೇಕು ಅಂತ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಇವಾಗ. ಸೊ ಕೇಳಿಸ್ಕೊಂಬಿಡಿ. ಸೊ ಇದು ಸ್ಕ್ರೀನ್ ಕಾಣಿಸ್ತೀಯಲ್ಲ? ಹಾಂ ಸರ್, ಕಾಣಿಸ್ತಿದೆ. ಓಕೆ, ಸೊ ಫಸ್ಟ್ ಅದೇ ನೇಮ್ ಹಾಕ್ತೀರಾ ಇಲ್ಲಿ. ಸೊ ಫ್ರೆಷರ್ ಆಗಿದ್ದರೆ ನೀವೇನು ಹಾಕಲ್ಲ ಇಲ್ಲಿ ರೋಲು. ಸೊ ಎಕ್ಸ್ಪೀರಿಯನ್ಸ್ ನಿಮ್ದು ಏನಾದರೂ ಕನ್ಸಿಡರ್ ಮಾಡೋ ಥರ ಇದ್ದರೆ ರೋಲ್ ಹಾಕ್ತೀರಾ. ಆ್ಯಂಡ್ ಫೋನ್ ನಂಬರು, ಮೇಲ್ ID ಹಾಕಬೇಕು. ಓಕೆ, ಸೊ ಇಲ್ಲಿ ನಿಮಗೆ ಕರಿಯರ್ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಆ್ಯಸ್ ಪರ್ ಯುವರ್ ಕರೆಂಟ್ ಸಿಚುವೇಶನ್. ಲೈಕ್ ನೀವು ಎಕ್ಸ್ಪೀರಿಯನ್ಸ್ಡ್ ಆದರೆ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತೀರಾ. ಓಕೆ, ಸೊ ಆ್ಯಂಡ್ ನೀವು ಎಂಡ್ ಯೂಸರ್ ಆಗಿ ಎಷ್ಟು ಕನ್ಸಿಡರ್ ಮಾಡ್ತೀರಾ ಅಂತ ನೀವು ಇದು ಗೋ ಥ್ರೂ ಮಾಡಿದ್ರೆ ಒಂದ್ಸಲ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಎಲ್ಲೆಲ್ಲಿ ಡೌಟ್ಸ್ ಇರುತ್ತೆ ನಾನು ಎಗೇನ್ ಮತ್ತೆ ನಿಮಗೆ ಕನೆಕ್ಟ್ ಆಗ್ತೀನಿ ನಾನು. ಓಕೆ, ಸೊ ಒನ್ ಡೇ ಕನೆಕ್ಟ್ ಆಗಿ ಮತ್ತೆ ಡಿಸ್ಕಸ್ ಮಾಡಿಬಿಟ್ಟು ನಿಮ್ಮದು ಇಂಡಿವಿಜುವಲ್ ರೆಸ್ಯೂಮ್ ಬೇಕಾದ್ರೆ ನಾನು ಚೆಕ್ ಮಾಡ್ತೀನಿ. ನೀವು ಶೇರ್ ಮಾಡಿರಿ ನನಗೆ, ಚೆಕ್ ಮಾಡ್ತೀನಿ. ನೀವು ಒಂದ್ಸಲ ಗೋ ಥ್ರೂ ಆದರೆ ನಿಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟಾಗಿ ಏನೇನು ಚೇಂಜಸ್ ಮಾಡಬೇಕು ಅಂತ. ಓಕೆ, ಸೊ ಇವಾಗ ಪ್ರೊಫೈಲ್ ಸಮ್ಮರಿಲಿ ನಿಮಗೆ, ಸೊ ನೀವು ಇವರು ಇದು ಯಾವ ಥರ ಪ್ರಿಪೇರ್ ಮಾಡಿರೋದು ಅಂದರೆ ರೆಸ್ಯೂಮು ವಿತ್ ಅವ್ರದ್ದು ನಾನ್ SAP ಬ್ಯಾಕ್ಗ್ರೌಂಡ್ ಏನಿದೆ. ಲೈಕ್ ಫಾರ್ ಎಕ್ಸಾಂಪಲ್ 10 ಇಯರ್ಸ್ ಅಥವಾ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅದ್ರಲ್ಲಿ ಒಂದು 2 ಇಯರ್ಸ್ ಅಥವಾ 4 ಇಯರ್ಸ್ ಬೇರೆ ಎಕ್ಸ್ಪೀರಿಯನ್ಸ್ ತೋರಿಸಿ SAP ಎಕ್ಸ್ಪೀರಿಯನ್ಸ್ ಸ್ವಲ್ಪ ತೋರಿಸೋ ಥರ ಇದೆ ರೆಸ್ಯೂಮಲ್ಲಿ. ಸೊ ನೀವು ಇಲ್ಲಿ ಏನು ಚೇಂಜಸ್ ಮಾಡಬೇಕು ಅಂದರೆ ಜಸ್ಟ್ ಇಯರ್ಸ್ ಅಷ್ಟೇ ಚೇಂಜಸ್ ಮಾಡ್ತೀರಾ. ಓಕೆ, ಲೈಕ್ ಎಷ್ಟು ಇಯರ್ ನೀವು SAP ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀರಾ, ಸೊ ಯಾವುದ್ರಲ್ಲಿ ಇಂಪ್ಲಿಮೆಂಟೇಷನ್ ಸಪೋರ್ಟ್ ಪ್ರಾಜೆಕ್ಟಲ್ಲಿ ಎಷ್ಟು ವರ್ಕ್ ಮಾಡಿದ್ದೀರಾ, ಸೊ ಅದನ್ನು ಹಾಕ್ತೀರಾ. ಓಕೆ, ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೆ ಯಾವುದಾದ್ರು 1 or 2 ಪ್ರಾಜೆಕ್ಟ್ ಹಾಕಿ. ಇಲ್ಲಿ ಇಂಪ್ಲಿಮೆಂಟೇಷನ್ ಸಪೋರ್ಟ್ ಇದೆಯಲ್ಲ, ಇವು ಎರಡು ಮಾತ್ರ ಹಾಕಿ. ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದ್ದರೆ ಸೊ ನೀವು ಬೇರೆ ಇಲ್ಲೆಲ್ಲ ಏನಿದೆ ಸೊ ಅದ್ರ ಥರ ಮೆನ್ಷನ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಅದು ಬಿಟ್ಬಿಟ್ಟು ಇಲ್ಲೇನು ಬೇರೆ ಏನು ಚೇಂಜಸ್ ಮಾಡಬೇಡಿ ನೀವು. ಸೊ ಇದೆಲ್ಲ ಕಾಮನ್ ಇರುತ್ತೆ, ಇಲ್ಲೇನು ಮಾಡೋಂಗಿಲ್ಲ ಚೇಂಜಸ್. ಸೊ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು ಆ್ಯಸ್ ಪರ್ ಯುವರ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೀವು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಪ್ರೊಫೆಷನಲ್ ಸಮ್ಮರಿ ಬಂದ್ಬಿಟ್ಟು ನೀವು ಎಲ್ಲಿ ವರ್ಕ್ ಮಾಡಿದ್ದೀರಾ ಆ ಎಕ್ಸ್ಪೀರಿಯನ್ಸ್ಗೆ ಯಾವ ರೋಲಲ್ಲಿ ಮಾಡಿದ್ದೀರಾ ಅದನ್ನ ಹಾಕಬೇಕು. ಓಕೆ, ಸೊ ನೀವು ಯಾವತ್ತೂ ನಿಮ್ಮ ಎಕ್ಸ್ಪೀರಿಯನ್ಸ್ನ SAP ಕನ್ಸಿಡರ್ ಮಾಡ್ತಾ ಇದ್ರೆ ಸೊ ನೀವು ಕನ್ಸಲ್ಟೆಂಟ್ ಅಂತಲೇ ಆಗಬೇಕು, ಇಲ್ಲ ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಆಗಬೇಕು. ಸೊ ಲೈಕ್ ಇಂಟರ್ ಗ್ಲೋಬಲ್ ಅಂತ ಇಲ್ಲಿ ಹಾಕಿದಾರಲ್ಲ ಅಸೋಸಿಯೇಟ್ ಕನ್ಸಲ್ಟೆಂಟ್ಗೆ, ಸೊ ಈ ಥರ ಕನ್ಸಲ್ಟೆಂಟ್ ಆರ್ ಅಸೋಸಿಯೇಟ್ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡೋದಾದರೆ ಅಸೋಸಿಯೇಟ್ ಕನ್ಸಲ್ಟೆಂಟಿಂದ ಹಾಕಿ, ಆಮೇಲೆ ಕನ್ಸಲ್ಟೆಂಟ್ ಹಾಕಿ. ಸ್ಟಾರ್ಟಿಂಗಲ್ಲೇ ನೀವು ಕನ್ಸಲ್ಟೆಂಟ್ ಅಂತ ಹಾಕಬೇಡಿ. ಓಕೆ, ಸೊ ಬಟ್ ನೀವು SAP ಎಕ್ಸ್ಪೀರಿಯನ್ಸ್ನೇ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರೆ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಮೆನ್ಷನ್ ಮಾಡಿ ಇಲ್ಲಿ ಅಷ್ಟೇ. ಸೊ ಡೊಮೇನ್ ಎಕ್ಸ್ಪೀರಿಯನ್ಸ್ ನೀವು SAP ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ತಾ ಇದ್ರೆ ಸೊ ನೀವು ಆಫ್ ನಾನ್ IT ಬೇಸ್ಡ್ ಇರುತ್ತಲ್ಲ ಅದು, ಮತ್ತೆ ಇವಾಗ 2 ಇಯರ್ಸ್ ಫಿಕೋ ಕನ್ಸಲ್ಟೆಂಟ್ ಅಂತ ತೋರಿಸಿಲ್ಲ, ಈ ವರ್ಕಿಂಗ್ ಆಸ್ ಸೀನಿಯರ್. ಇವಾಗ ನಂದು ಸರ್ ಡೆಸಿಗ್ನೇಷನ್ ಬಂದ್ಬಿಟ್ಟು ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಇದೆ. ಈ ಪ್ರೊಫೆಷನಲ್ ಸೀನಿಯರ್ ಎಕ್ಸಿಕ್ಯೂಟಿವ್ ಆದಮೇಲೆ ಕನ್ಸಲ್ಟೆಂಟ್ ರೋಲ್ ಬರುತ್ತೆ. ಸೊ ನೀವು ಇವಾಗ ಏನು ಮಾಡ್ತೀರಾ ಅಂದರೆ ಸೀನಿಯರ್ ಎಕ್ಸಿಕ್ಯೂಟಿವ್ ರೋಲ್ನ ಮೆನ್ಷನ್ ಮಾಡಿಬಿಟ್ಟು, ಸೊ ನೀವು ಅಲ್ಲಿ ಜಸ್ಟ್ ವರ್ಕ್ ನೀವು ಯಾವತ್ತೇ ಮೆನ್ಷನ್ ಮಾಡಬೇಕಾದ್ರೆ ಸೊ ಸೀನಿಯರ್ ಎಕ್ಸಿಕ್ಯೂಟಿವ್ ಕನ್ಸಲ್ಟೆಂಟ್ ಅಂತ ಹಾಕಿ. ಓಕೆ, ಸೊ ಎಕ್ಸಿಕ್ಯೂಟಿವ್ ಅಥವಾ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಮೆನ್ಷನ್ ಮಾಡಿ. ಓಕೆ, ಸೊ ಅಲ್ಲಿ ನಿಮಗೆ ರೋಲ್ ಎಕ್ಸಿಕ್ಯೂಟಿವ್ ಇದ್ರೂ ನಿಮ್ಮನ್ನು ಯಾರೋ ಇಂಟರ್ವ್ಯೂ ತೊಗೊಂಡವ್ರು ಚೆಕ್ ಮಾಡಲ್ಲ, ಚೆಕ್ ಮಾಡೋದು HR ಅಷ್ಟೇ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ಓಕೆ, ಸೊ ರೋಲ್ ಏನಿದ್ರು ಇಲ್ಲಿ ನೀವು ಜಸ್ಟು ಸೊ ನೀವು ಸೀನಿಯರ್ ಎಕ್ಸಿಕ್ಯೂಟಿವ್ ಆ ಥರ ಹಾಕೋಕ್ಕೆ ಹೋಗ್ಬೇಡಿ. ಓಕೆ, ನಿಮ್ಗೆ ಇನ್ನೊಂದು ಎಂಟು ಕೊಟ್ಬಿಡ್ತೀನಿ. ಸೊ ನೀವು ಮೆನ್ಷನ್ ಮಾಡುವಾಗ ಅಸೋಸಿಯೇಟ್, ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಈ 3 ರೋಲ್ ನೆನಪಲ್ಲಿ ಇಟ್ಕೊಳ್ಳಿ. ಅಸೋಸಿಯೇಟ್ ಅಂತ ಮೆನ್ಷನ್ ಮಾಡಬೇಡಿ. ನಿಮ್ಗೆ ಏನೇ ರೋಲ್ ಇರಲಿ ಅಸೋಸಿಯೇಟ್ ಅಂತ ಹಾಕಿ, ಇಲ್ಲ ಸೀನಿಯರ್ ಅಸೋಸಿಯೇಟ್ ಅಂತ ಹಾಕಿ. ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಹಾಕಿ, ಇಲ್ಲ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಹಾಕಿ. ನಿಮ್ದು ಅಲ್ಲಿ ಏನೇ ರೋಲ್ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನೀವಿಲ್ಲ ಅದನ್ನ ಹಾಕಿ. ಕೇಳಿದ್ರೆ ಹೇಳಿ, ನೋ ದಿಸ್ ಪ್ರಾಜೆಕ್ಟಲ್ಲಿ ನನಗೆ ಇದೇ ಇದ್ದಿದ್ದು ರೋಲು ಅಂತ.
ಕಂಪನಿಯಲ್ಲಿ ನಿಮಗೆ 1000 ರೋಲ್ ಇರಲಿ, ಪ್ರಾಜೆಕ್ಟಿಂದ ಇನ್ನೊಂದು ರೋಲ್ ಕೊಡ್ತಾರೆ ನಿಮಗೆ. ಓಕೆ, ಸೊ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ನೀವು ಮೆನ್ಷನ್ ಮಾಡುವಾಗ ಯಾವಾಗಲೂ ಎಂಡಲ್ಲಿ ಕನ್ಸಲ್ಟೆಂಟ್ ಇರಲಿ. ಇವಾಗ ನೀವು ಸೀನಿಯರ್ ಎಕ್ಸಿಕ್ಯೂಟಿವ್ ಕನ್ಸಲ್ಟೆಂಟ್ ಅಂತ ಇದೆಯಲ್ಲ, ಅದನ್ನ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಹಾಕಿ. ಸೀನಿಯರ್ ಎಕ್ಸಿಕ್ಯೂಟಿವ್ ಅಂತ ಇರೋದನ್ನ ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್ ಅಂತ ಹಾಕಿ ಅಷ್ಟೇ. ಸೊ ಬೇರೆ ನಿಮಗೆ ಏನೇ ಇದ್ರೂ ಕೂಡ ರೋಲು, ಸೊ ನೀವು ಆ ಥರನೇ ಮೆನ್ಷನ್ ಮಾಡಬೇಕು. ಅಸೋಸಿಯೇಟ್ ಇಲ್ಲ ಸೀನಿಯರ್, ಅಸೋಸಿಯೇಟ್ ಕನ್ಸಲ್ಟೆಂಟ್, ಸೀನಿಯರ್ ಅಸೋಸಿಯೇಟ್ ಕನ್ಸಲ್ಟೆಂಟ್, ನೆಕ್ಸ್ಟ್ ಕನ್ಸಲ್ಟೆಂಟ್, ಅದಾದ್ಮೇಲೆ ನೆಕ್ಸ್ಟ್ ಸೀನಿಯರ್ ಕನ್ಸಲ್ಟೆಂಟ್, ಅದಾದ್ಮೇಲೆ ಲೀಡ್ ಕನ್ಸಲ್ಟೆಂಟ್, ಅದಾದ್ಮೇಲೆ ಸೊಲ್ಯೂಷನ್ ಆರ್ಕಿಟೆಕ್ಟ್. ಈ ಥರ ರೋಲ್ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ನಾನು ಬಿಗಿನಿಂಗಿಂದನೂ ಹೇಳಿದ್ದೀನಿ ಇವಾಗ ನಿಮ್ಗೆ ಯಾವ ಥರ ಸೆಟ್ ಆಗುತ್ತೋ ಆ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈಗ ಅವ್ರದ್ದು 3 ಕಂಪನೀಸ್ ಇದೆ ಪ್ರೊಫೆಷನಲಿ. ನಂದು ಒಂದ್ ಮಾತ್ರ ಫಿಕೋ ಕನ್ಸಲ್ಟೆಂಟ್ ಅಂತ ತೋರಿಸಿ, ಒಂದು ಅಷ್ಟೇ. ನಿಮಗೆ ಇವಾಗ 2 ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕಡೆ ಒಂದು ಫೀಕೋ ತೋರಿಸಿ, ಇನ್ನೊಂದು ಇಂಡಿವಿಜುವಲ್ ತೋರಿಸಿ ಅಷ್ಟೇ. ಫಸ್ಟ್ ನೀವು ಪ್ರಿಪೇರ್ ಮಾಡಿ, ನಾನು ಆಮೇಲೆ ಮತ್ತೆ ಚೆಕ್ ಮಾಡ್ತೀನಲ್ಲ, ಹೇಳ್ತೀನಿ ನಿಮ್ಗೆ ಏನು ಚೇಂಜಸ್ ಮಾಡಬೇಕು ಅಂತ. ಓಕೆ, ಆ್ಯಂಡ್ ಮೋರ್ ಓವರ್ ನೀವು ಏನು ಚೇಂಜಸ್ ಮಾಡಿರ್ತೀರಾ ಅದನ್ನ ನನಗೆ ಎಲ್ಲೋ ಹೈಲೈಟ್ ಮಾಡ್ಬಿಟ್ಟು ಕಳಿಸಿರಿ. ಸೊ ಆಮೇಲೆ ನೀವು ಮತ್ತೆ ರಿಮೂವ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟ ಆಯಿತು. ಇಷ್ಟ ಆದಮೇಲೆ ಪ್ರಾಜೆಕ್ಟ್ ಸಮರಿ. ಸೊ ಇಸ್ ವೆರಿ ಇಂಪಾರ್ಟೆಂಟ್, ಇದನ್ನು ಕೇಳಿಸ್ಕೊಳ್ಳಿ. ನಿಮಗೇನಾದ್ರು 1 or 2 years ಎಕ್ಸ್ಪೀರಿಯನ್ಸ್ ಇದ್ದರೆ ಒಂದೇ ಪ್ರಾಜೆಕ್ಟ್ ಹಾಕಿ. 1 or 2 years SAP ಎಕ್ಸ್ಪೀರಿಯನ್ಸ್ ಇಡ್ತಿದ್ದೀರಾ ಅಂದರೆ ಒಂದೇ ಪ್ರಾಜೆಕ್ಟ್ ಹಾಕಿ. ಇಫ್ ಯು ಆರ್ ಪುಟಿಂಗ್ ಮೋರ್ ದೆನ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ SAP ಅಂದರೆ 2 ಪ್ರಾಜೆಕ್ಟ್ಸ್ ಹಾಕಿ. ಅದು ಎಲ್ಲಿಂದ ಅಂದರೆ ನಿಮಗೆ ಮೋರ್ ದೆನ್ 2 years ಅಂದರೆ ಅಪ್ ಟು 3-4 years ಇದ್ದರೆ ಮಾತ್ರ. 3 years ಇದ್ದರೆ ಓಕೆ, 3 years ಅಂದ್ಕೊಳ್ಳಿ. 3 years ಇದ್ದರೆ 2 ಪ್ರಾಜೆಕ್ಟ್ ಹಾಕಿ. 4 years ಇದ್ದರೆ 3 ಪ್ರಾಜೆಕ್ಟ್ ಹಾಕಿ. 5 years ಇದ್ದರೆ 5 years ಇದ್ರೂ 3 or 4 ಪ್ರಾಜೆಕ್ಟ್ ಹಾಕಿ. ಓಕೆ, ಅಲ್ಲಿವರೆಗೂ 5ವರೆಗೂ ಅಷ್ಟೇ ನಾನು ಹೇಳೋದು. ಯಾಕೆಂದರೆ ನಾನು ನಿಮ್ಗೆ ಹೇಳಿದ್ದೀನಿ ಕ್ಲಿಯರಾಗಿ 5 yearsವರೆಗೂ. ಸೊ ನೀವು ಈ ಸ್ಕಿಲ್ ಇಟ್ಕೊಂಡು ರೆಸ್ಯೂಮ್ ಪ್ರಿಪೇರ್ ಮಾಡ್ಕೊಂಡು ಒಳಗಡೆ ಹೋಗ್ಬೋದು ಅಂತ. SAP ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ನಾನು. ಓಕೆ, ಸೊ ಇಷ್ಟವರೆಗೂ ನೀವು ಎಕ್ಸ್ಪೀರಿಯನ್ಸ್ನ ಈ ಥರ ಹಾಕೋಬೋದು. 2.5 ಇದ್ರೂ ನೀವು ಒಂದೇ ಹಾಕಿದ್ರು ನಡೆಯುತ್ತೆ. ಓಕೆ, ಸೊ ಒಂದೇ ಹಾಕಿ. ಸೊ ಇಲ್ಲ ನಿಮಗೆ ಇನ್ನೊಂದು ಬೇಕು ಅಂದರೆ 2 ಪ್ರಾಜೆಕ್ಟ್ ಹಾಕಿ. ಒಂದು ಇಂಪ್ಲಿಮೆಂಟೇಷನ್, ಇನ್ನೊಂದು ಸಪೋರ್ಟ್. ಸೊ 1 year ಇಂಪ್ಲಿಮೆಂಟೇಷನ್ ವರ್ಕ್ ಮಾಡಿದ್ದೀನಿ, 5 months ಒಂದು ಸಪೋರ್ಟಲ್ಲಿ ವರ್ಕ್ ಮಾಡಿದ್ದೀನಿ ಅಂತ. ಸೊ 2 ಪ್ರಾಜೆಕ್ಟ್ ಹಾಕಿ. ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ಏನಿದೆ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ ತುಂಬ ಪ್ರಾಜೆಕ್ಟ್ ನೇಮ್ಸ್ ಇದೆ. ಸೊ ಇಂಟರ್ಗ್ಲೋಬ್ ಇದೆ ನೋಡಿ, ಇಂಟರ್ಗ್ಲೋಬ್ ಏವಿಯೇಷನ್ಸ್ ಇದೆ. ಸೊ ಇದು ಇಂಟರ್ನಲ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಲೋಕಸ್ ಎಂಟರ್ಪ್ರೈಸ್ ಸೊಲ್ಯೂಷನ್ಸ್ ಇದೆ. ಸೊ ಇದು ಲೋಕಸ್ ಎಂಟರ್ಪ್ರೈಸ್ ಸೊಲ್ಯೂಷನ್ಸಲ್ಲಿ ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಎಕ್ಸ್ಪೀರಿಯನ್ಸ್. ಓಕೆ, ಸೊ 1 second. ಹಲೋ, ಎಸ್ ಹೇಳಿ. ಓಕೆ, ಹೌದು ನನಗೆ ಮಾಡಬೇಕು ನೀವು, ಯಾಕೆಂದರೆ ನಾನೇ ಮಾತಾಡಬೇಕು ಅವ್ರ ಹತ್ರ. ಸೊ ನಮ್ಮ ಕ್ಯಾಂಡಿಡೇಟು ಸೊ ಈ ಥರ ಇದೆ, 5,000 ಕಡಿಮೆ. ಸೊ ನಾನು ಈಗ ಆ್ಯಕ್ಸಸ್ಸು ಕೊಡಬೇಕು, ನಾನೆಲ್ಲ ಮಾತಾಡ್ತೀನಿ ಅವ್ರ ಹತ್ರ. ಓಕೆ, ಅಮ್ಮ ಹೇಳಿದ್ರು ಅವ್ರು ಒಂದೇ ಸಲ ಪೇ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಸೊ ನೋ ಇಶ್ಯೂ, ನಾವು ಒಂದೇ ಸಲ ಪೇ ಮಾಡಿ ಅಂತಲೂ ಕೇಳೋದಿಲ್ಲ. ಓಕೆ, ಸೊ ನೀವು ಇವಾಗ ಪೇ ಮಾಡ್ಕೊಳ್ಳಿ, ನೆಕ್ಸ್ಟ್ ಮಂತ್ ರಿಮೈನಿಂಗ್ ಮಾಡ್ಕೊಳ್ಳಿ. ಓಕೆ, ಸೊ ಆ ಥರ ಇರುತ್ತೆ. ಹಾಂ, ಕೊಡಿ. ಹಾಂ ಅಂತ ಹೇಳಿ. ಓಕೆ, ಹೌದಾ? ಎಲ್ಲ ಏನೋ ಡೌಟ್ ಇದ್ದರೆ ನನ್ನ ಕೇಳೋದಕ್ಕೆ ಹೇಳಿ, ಅಂತಂದರೆ ಇಲ್ಲ. ಓಕೆ, ಸಿ ಆ ಥರ ಏನಿಲ್ಲ. ಇಲ್ಲೇನು ಗೊತ್ತಾ, ಇಲ್ಲಿ ಏನಂದರೆ ಇಲ್ಲಿ ಅವ್ರು ನೋಡಿ ಬೇಕಾದ್ರೆ ಡೆಮೋದಲ್ಲಿ ಕೇಳಿ, 40 ವರ್ಷ 50 ವರ್ಷ ಏಜ್ ಇರೋರೆಲ್ಲ ಜಾಯಿನ್ ಆಗಿದ್ರು ಅವ್ರು ಕಲಿಯೋದಕ್ಕೆ. ಅವರು ನೋಡಿರ್ತಾರೆ ಕೇಳಿಬೇಕಿದ್ರೆ. ಸೊ ಇಲ್ಲೇನು ಗೊತ್ತಾ, ಸೊ ಅದೇ ನಾನು ಹೇಳಿದ್ನಲ್ಲ ನಿಮಗೆ. ಸೊ ಸ್ಕಿಲ್ಸ್ ಕಲ್ತ್ರೇ ಅವ್ರಿಗೆ ಜಾಬ್ ಸಿಗೋದು. ಓಕೆ, ಸೊ ಫಸ್ಟ್ ಸ್ಕಿಲ್ ಆಗಬೇಕು. ನಾನು ಅದಕ್ಕೆ ಹೇಳಿದ್ದು, ಫಸ್ಟ್ ಸ್ಕಿಲ್ ಅಪ್ ಆಗಬೇಕು. ಓಕೆ, ಸೊ ಏನೋ ಡೌಟ್ ಕೇಳ್ತಾ ಇದ್ರಲ್ಲ. ಸೊ ಇವಾಗ ಏನಂದರೆ ನಿಮ್ಗೆ ಒಂದು 2 years ಎಕ್ಸ್ಪೀರಿಯನ್ಸ್ ಇಡ್ತಾ ಇದ್ದೀರಾ, 3 years ಇಡ್ತಾ ಇದ್ದೀರಾ ಅಂದರೆ ಸೊ ಒಂದು ಪ್ರಾಜೆಕ್ಟ್ನೇ ಕನ್ಸಿಡರ್ ಮಾಡಿ ಆಲ್ಮೋಸ್ಟು. ಸೊ 3 years ಇದ್ದರೆ 2.5 ಇದ್ರೂ ಒಂದೇ ಕನ್ಸಿಡರ್ ಮಾಡಿ. ಓಕೆ, ಸೊ ನಾಟ್ ಆನ್ ಇಶ್ಯೂ. ನೀವು ಹೇಳ್ಬೋದು, ಯಾವ ಥರ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಹೇಳ್ಬೋದು ಅಂತ. ಓಕೆ, ಸೊ ಈ ಥರ ರೆಸ್ಯೂಮ್ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಪಾಯಿಂಟ್ಸ್ ಎಲ್ಲ ಇದೆಲ್ಲ ಹಾಕ್ಬಿಟ್ಟು. ಆ್ಯಂಡ್ ಮೋರ್ ಓವರ್ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಸೊ ಇದರಲ್ಲಿ ನಾವು ಪ್ರೊಫೆಷನಲ್ ಸಮ್ಮರಲ್ಲಿ ತುಂಬ ಪಾಯಿಂಟ್ಸ್ ಹಾಕಿದ್ದೀನಿ, ರೈಟ್. ಸೊ ಇದ್ರಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿಲ್ಲ ಅದು ತೆಗೆದುಬಿಡಿ. ಏನಕ್ಕೆ ಅಂದರೆ ಇದು 7 yearsಗೆ ನಾನು ಆ್ಯಡ್ ಮಾಡಿರೋದು ರೆಸ್ಯೂಮಲ್ಲಿ. ಸೊ ಇದು ಬೇಕಾಗಿಲ್ಲ ನಿಮಗೆಲ್ಲ. ಸೊ ನಿಮಗೆ ಇದರಲ್ಲಿ ಏನೇನು ಗೊತ್ತಿಲ್ಲ ಅದನ್ನು ರಿಮೂವ್ ಮಾಡಿಬಿಡಿ. ನಿಮಗೆ ಗೊತ್ತಾಗುತ್ತೆ, ಇದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ಸಿಂಪಲಾಗಿ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ, 1 or 2. ಓಕೆ, ಸೊ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಇನ್ ಆಕ್ಟಿವೇಟ್ ಮೆಥಡಾಲಜಿ, ಆಸ್ ಆಫ್ ಮೆಥಡಾಲಜಿ ನಾನು ಆಲ್ರೆಡಿ ಬಿಗಿನಿಂಗ್ ಡೆಮೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಡೆಮೋ ಆದಮೇಲೆ ಥಿಯರಿಟಿಕಲ್ಲೂ ಎಕ್ಸ್ಪ್ಲೇನ್ ಮಾಡಿದೆ. ಬೇಕು ಅಂದರೆ ರೀಕ್ಯಾಪ್ ಮಾಡ್ಕೊಳ್ಳಿ ಒಂದ್ಸಲ. ಓಕೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೀವು ಇದರಲ್ಲಿ 2 ಹಾಕೋ ಅವಶ್ಯಕತೆ ಇಲ್ಲ. ಓಕೆ, ಸೊ ನೀವು ಆಸ್ ಆಫ್ ಮೆಥಡಾಲಜಿ ತೆಗೆದುಬಿಡಿ, ಇಲ್ಲ ನೀವು ಆಕ್ಟಿವೇಟ್ ಮೆಥಡಾಲಜಿ ತೆಗೆದುಬಿಡಿ, ಅದರ ಒಂದು ಹಾಕೊಳ್ಳಿ. ಓಕೆ, ಸೊ ಇದಾದಮೇಲೆ ನಿಮಗೆ ಫೀಕೋದು ಇಂಟಿಗ್ರೇಷನ್ ಬಂದ್ಬಿಟ್ಟು MM ಎಷ್ಟಿದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಇದಿರಲಿ. ಓಕೆ, ಆ್ಯಂಡ್ ಜನರಲೈಸರ್ ಅಕೌಂಟಿಂಗ್ API, ಓಕೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಓಕೆ. ಸೊ ಇದು ಪ್ರಾಜೆಕ್ಟ್ ಲೈಫ್ ಸೈಕಲ್ದು. ಇದು ನಾನು ನಿಮ್ಗೆ ಹೇಳಿದೆ, ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಥಿಯರಿಟಿಕಲ್ ಕ್ಲಾಸಲ್ಲಿ ಬ್ಲೂ ಪ್ರಿಂಟ್ ಪ್ರಿಪರೇಷನ್ ಕಾನ್ಫಿಗರೇಷನ್ ಬಗ್ಗೆ ಎಲ್ಲ ಹೇಳಿದ್ದೆ. ಇದು ಓಕೆ. ಆ್ಯಂಡ್ ನಿಮಗೆ ಟಿಕೆಟ್ಸ್ದು ಇದು ಇರಲಿ. ಆ್ಯಂಡ್ ಲೀಡರ್ಶಿಪ್ ಸ್ಕಿಲ್ಸ್. ಓಕೆ. ಸೊ ನಿಮಗೆ ಲೀಡರ್ಶಿಪ್ ಸ್ಕಿಲ್ಸ್ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಿಬಿಡಿ, ಇದು ಬೇಡ. ಓಕೆ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಈಸ್ ಓಕೆ, ಅನಾಲಿಟಿಕಲ್ ಆಲ್ಸೋ ಓಕೆ, ಲೀಡರ್ಶಿಪ್ ಸ್ಕಿಲ್ ಬೇಡ. ಓಕೆ. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆಲ್ಸೋ ಓಕೆ, ಆ್ಯಂಡ್ ಕ್ಲೈಂಟ್ ಸರ್ವಿಂಗ್ಸು ಓಕೆ. ಓಕೆ, ಅದೆಲ್ಲ ಇರಲಿ. ಸೊ ಲೀಡರ್ಶಿಪ್ ಏನಕ್ಕೆ ಬೇಡ ಅಂತಂದರೆ ಅದು ಟೀಮ್ ಲೀಡ್ ಮಾಡೋ ಲೆವೆಲ್ ಇದ್ದಾರೆ ಮಾತ್ರ. ಓಕೆ. ಸೊ ಅದನ್ನು ರಿಮೂವ್ ಮಾಡಿಬಿಡಿ. ಆ್ಯಂಡ್ ಹ್ಯಾವ್ ಎ ಗುಡ್ ಟೀಮ್ ಸ್ಪಿರಿಟ್. ಓಕೆ, ಇದೆಲ್ಲ ಓಕೆ, ನಾಟ್ ಅನ್ ಇಶ್ಯೂ. ಓಕೆ, ಇದು ಫೈನ್. ಆ್ಯಂಡ್ AUC ಎಲ್ಲ ಇತ್ತು. ಓಕೆ. ಸೊ AUC, ಸೊ ಇದು ಎಕ್ಸ್ಪೀರಿಯನ್ಸ್ ಇನ್ ಸೆಟಲ್ಮೆಂಟ್ ಆಫ್ AUC ಅಂತ ಇದೆಯಲ್ಲ, ಸೊ ಇದು ನಾನು ನಿಮಗೆ ನಿನ್ನೆ ತೋರಿಸಿದ್ನಲ್ಲ, ಇಂಟರ್ನಲ್ ಆರ್ಡರ್ ಸೆಟಲ್ಮೆಂಟು. ಸೊ ಇಂಟರ್ನಲ್ ಆರ್ಡರ್ ಸೆಟಲ್ಮೆಂಟ್ ತೋರಿಸಿದ್ನಲ್ಲ, ಅದೇ ಥರ ನಿಮಗೆ ಸೊ WBS ಪ್ರಾಜೆಕ್ಟ್ ಸಿಸ್ಟಮ್ ಅವರು WBSನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನೆಲ್ಲ AUC ಸೆಟಲ್ ಮಾಡ್ತಾರೆ. ಈವನ್ ಇಂಟರ್ನಲ್ ಆರ್ಡರ್ ಕೂಡ ಮಾಡ್ಬೋದು. ಸೊ ಆ ಸೆಟಲ್ಮೆಂಟ್ ಪ್ರೋಸೆಸ್ ಇದು. ಓಕೆನಾ. ಸೊ ಇದು ಇರಲಿ. ಓಕೆ. ಇದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮಾತ್ರ ರಿಮೂವ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇರಲಿ ಅದು. ಓಕೆ. ಅದು ಏನು ಆಮೇಲೆ ಇದು ಬೇಡ ನಿಮಗೆ. ಸೊ ಟ್ರೆಜರಿ ಮ್ಯಾನೇಜ್ಮೆಂಟ್ ಎಲ್ಲ ಬೇಡ. ಇದು ಟ್ರೆಜರಿಮೆಂಟ್ ಎಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್. ಫಂಡ್ ಮ್ಯಾನೇಜ್ಮೆಂಟ್ ಎಲ್ಲ ಹೋಗುತ್ತೆ. ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಕೂಡ ಅಷ್ಟೇ, ಇದು ಎಲ್ಲ ಬೇಡ. ಓಕೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ಯೂಲ್, ಇದು ಸಬ್ ಮಾಡ್ಯೂಲ್. ಓಕೆ, ಇದು ಬೇಡ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾಪಿಂಗ್ ಬಿಸ್ನೆಸ್ ರಿಕ್ವೈರ್ಮೆಂಟ್. ಓಕೆ, ಇದೆಲ್ಲ ಇರಲಿ. ಆ್ಯಂಡ್ ದೆನ್ ಸೊ ಇನ್ವಾಲ್ವ್ಡ್ ಇನ್ ಅಸೆಸಿಂಗ್ ಕ್ರಿಯೇಟಿಂಗ್ ಎ ಯೂಸರ್ ಎಕ್ಸ್ಟರ್ನಲ್ ಸ್ಮಾರ್ಟ್ ಫಾರ್ಮ್ಸ್ ಆ್ಯಂಡ್ LSMW ALE ಟೀಮ್. ಓಕೆ. ಸೊ ಇದೇನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ಓಕೆ. ಸೊ ಇದೇನು ಅಂದರೆ ಯೂಸರ್ ಎಕ್ಸಿಸ್ಟ್ ಫಾರ್ಮ್ಸ್ ಎಲ್ಲ ಬರುತ್ತೆ, ಸ್ಮಾರ್ಟ್ ಫಾರ್ಮ್ಸ್ ಬರುತ್ತೆ. ಸೊ ಇದೆಲ್ಲ ಬೇಸ್ಡ್ ಆನ್ ಕಸ್ಟಮೈಸೇಷನ್, ಬಿಸ್ನೆಸ್ ರಿಕ್ವೈರ್ಮೆಂಟ್ ಮೇಲೆ ಮಾಡೋದು ನಾವು. ಓಕೆ. ಸೊ ಯೂಸರ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಕಸ್ಟಮೈಸೇಷನ್ಸ್ ಇದು ರಿಮೂವ್ ಮಾಡಿಬಿಡಿ, ಇದು ಬೇಡ. ಆ್ಯಂಡ್ LSMW ಕೂಡ, LSMW ಇದು ECC ಇತ್ತು, S4 ಅನ್ನೋದ್ರಲ್ಲಿ ಇಲ್ಲ. ಸೊ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ನೋಡಿ, ಯಾವತ್ತೇ ಆಗಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇವಾಗ SAP ಕನ್ಸಿಡರ್ ಮಾಡ್ಬೇಕಾದ್ರೆ 5 years ಬಿಫೋರ್ ಇತ್ತು ಅಂದರೆ ECCನೇ ಕನ್ಸಿಡರ್ ಮಾಡಬೇಕು, S4 ಅನ್ನಲ್ಲ. ಸೊ ಅವಾಗ ನೀವು ಏನು ಮಾಡಬೇಕು, ಇಲ್ಲಿ LSMWನೇ ಹಾಕಬೇಕು. ಸೊ ನಿಮ್ದು ಏನಾದರೂ 5 yearsಗಿಂತ ಈಚೆ ಇದೆ ಅಂದರೆ ಸೊ LSMW ತೆಗೆದುಬಿಟ್ಟು LTMC ಹಾಕಿ, ನಾವು ಮೈಗ್ರೇಷನ್ ಕಾಕ್ಪಿಟ್ ಟೂಲ್, ನಾವು ಮೈಗ್ರೇಷನ್ ಕಾಕ್ಪಿಟ್ ಟೂಲ್ದು ವೀಡಿಯೋ ಮಾಡಿ ಹಾಕಿದ್ದೀನಲ್ವಾ. ಸೊ ಮೈಗ್ರೇಷನ್ ಕಾಕ್ಪಿಟ್ ಟೂಲ್ ಹಾಕಿ. ಓಕೆ. ಸೊ ಇಲ್ಲಿ ನಾನು ಆರ್ ಅಂತ ಹಾಕಿರ್ತೀನಿ. ಓಕೆ. ಸೊ ಮೈಗ್ರೇಷನ್ ಕಾಕ್ಪಿಟ್ ಆರ್ LTMC. ಓಕೆ. ಸೊ ಬ್ರಾಕೆಟಲ್ಲಿ ಹಾಕಿರ್ತೀನಿ ಮೈಗ್ರೇಷನ್ ಕಾಕ್ಪಿಟ್ ಟೂಲ್ ಅಂತ. ಸೊ ಇದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕಿದ್ದು ಅಂತ ಹೇಳಿದ್ನಲ್ಲ, ಅದು. ಓಕೆ. ಸೊ ಮೈಗ್ರೇಷನ್ ಕಾಕ್ಪಿಟ್ ಟೂಲ್. ಓಕೆ. ಇವಾಗ ನಮ್ಮ ಸರ್ವರ್ ಕೇಳಿದ್ರೆ 2.5ಗೆ ECC ಹೇಳೋದು. ಹಾಂ, 2.5 S4 ಹೇಳಿ, ECC ಹೇಳ್ಬೇಡಿ. ಓಕೆ. S4 ಹೇಳಿ. ಸೊ ನಾನು ಅದೇ ಹೇಳ್ತಾ ಇರೋದು, ಮೋರ್ ದೆನ್ ಈಗ ಏನಾದ್ರು ಒಂದು 5 years ಬಿಫೋರ್ ಎಕ್ಸ್ಪೀರಿಯನ್ಸ್ ಇತ್ತೆ ಅಂದರೆ ನಿಮಗೆ ಅಂದರೆ ECC ಹೇಳಿ. ಓಕೆ. ಸೊ 5 yearsಯಿಂದ ಈ ಕಡೆ ಹೇಳ್ತಿದ್ರೆ ಅಂದರೆ ಎಲ್ಲ S4 ಹೇಳಿ, ಬಿಕಾಸ್ S4 ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ. ಸೊ ಹಂಗಾಗಿ ಓಕೆ. ಸೊ ಇದಾದ್ಮೇಲೆ ನಿಮಗೆ ಕಾನ್ಫಿಗರೇಷನ್ ಆಫ್ EDA ಪಾರ್ಟ್ನರ್ ಪ್ರೊಫೈಲ್ಸ್. ಓಕೆ, ಇದೆಲ್ಲ ಏನು ಬೇಡ, ಐಡಾಕ್ಸ್ ಎಲ್ಲ ಬೇಡ. ಸೊ ಐಡಾಕ್ಸ್ ಅಂದರೆ ಇಂಟರ್ಮೀಡಿಯೇಟ್ ಡಾಕ್ಯುಮೆಂಟ್ ಅಂತ. ಓಕೆ. ಸೊ ಫ್ರಮ್ ನಾನ್ SAP ಟು SAP ಬಂದಾಗ ಬರುತ್ತೆ, ಇದೆಲ್ಲ ನಿಮಗೆ ಬೇಡ. ಸೊ ಇದು ರಿಮೂವ್ ಮಾಡ್ಬಿಡ್ತೀನಿ ನಾನೇ. ಓಕೆ. ಸೊ ಇದು ಬೇಡ. ಓಕೆ. ಸೊ ಈ ಪಾಯಿಂಟು ಬೇಡ. ಓಕೆ. ಸೊ ಆ್ಯಂಡ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಓಕೆ, ಇದೆಲ್ಲ ಫೈನ್. ಕಂಡಕ್ಟಿಂಗ್ ಮೀಟಿಂಗ್. ಓಕೆ, ಇದು ಫೈನ್. ಆ್ಯಂಡ್ ಕಂಡಕ್ಟೆಡ್ ವರ್ಕ್ಶಾಪ್ಸ್, ಟ್ರೈನಿಂಗ್. ಓಕೆ, ಇದು ಫೈನ್, ನೋ ಇಶ್ಯೂ. ಆ್ಯಂಡ್ ನಾಲೆಜಿಂಗ್ ಅಬೌಟ್ US ಗ್ಯಾಪ್ಸ್, ಇದೆಲ್ಲ ಬೇಡ. ಓಕೆ. ಸೊ ನೀವು ನೋಡಿ, ಸೊ US ಗ್ಯಾಪ್ ಇದೆಲ್ಲ ಬೇಡ. ಓಕೆ. ಸೊ ಇಂಡಿಯನ್ ಟ್ಯಾಕ್ಸೇಷನ್ ಬೇಸ್ ಸಾಕು. ಓಕೆ. ಸೊ ಇನ್ ಟ್ಯಾಕ್ಸ್ ರಿಪೋರ್ಟಿಂಗ್ ಆ್ಯಂಡ್ ಇಂಡಿಯನ್ ಗ್ಯಾಪ್ ಏನಿದೆ, ಇಂಡಿಯನ್ ಟ್ಯಾಕ್ಸೇಷನ್ ಬಗ್ಗೆ ಅದು ಸಾಕು. ಓಕೆ. ಎಲ್ಲ ಸೇಮೇ, ಬಟ್ ಗ್ಯಾಪ್ಸ್ ಅಂತ ಬಂದಾಗ ಅಗೇನ್ ಆ ಪ್ರೊಸೆಸರ್ಸ್ ಕೇಳ್ತಾರೆ. ಆ ಪ್ರೊಸೆಸರ್ ನಿಮ್ಗೆ ಗೊತ್ತಿರೋದಲ್ವ, ಸೊ ಅದಕ್ಕೋಸ್ಕರ. ಇದು ಕಟ್ ಓವರ್ ಆಕ್ಟಿವಿಟೀಸ್ ಎಲ್ಲ ನಿಮಗೆ ಅದೇ ವರ್ಕ್ ಬೆಂಚ್ ಟೂಲ್ ಇದೆಯಲ್ಲ, ಸೊ ಇದೆಲ್ಲ ಅಪ್ಗ್ರೇಡೇಷನ್ ಆಕ್ಟಿವಿಟೀಸ್ ಏನು ಹೇಳ್ಕೊಟ್ಟಿದ್ದಲ್ಲ, ಅದು ಕಟ್ ಓವರ್ ಆಕ್ಟಿವಿಟೀಸ್. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಏನು ಅಂತ ಕೂಡ ಹೇಳಿದ್ದೀನಿ ನಾನು, ಮತ್ತೆ ಅದನ್ನ ಹೇಳ್ತೀನಿ, ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಆ್ಯಂಡ್ ಗುಡ್ ಎಕ್ಸ್ಪೀರಿಯನ್ಸ್ ಇನ್ ಡನ್ನಿಂಗ್ ಆ್ಯಂಡ್ ರಿಟರ್ನ್ಸ್. ಓಕೆ. DME ಶಿಕ್ಷೆ. ಸೊ ಈ DME ಇಡೋಕ್ಕೆಲ್ಲ ಬೇಡ. ಓಕೆ. ನಿಮಗೆ DME ಇಡೋಕ್ಕೆಲ್ಲ ತುಂಬ ಕಷ್ಟ ಇರುತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಓಕೆ. ಸೊ ಇದೆಲ್ಲ ಬೇಡ. ಓಕೆ. ಸೊ ಇದು ಸಾಕು. ಸೊ ವ್ಯಾಲಿಡೇಷನ್ ಸಬ್ಸ್ಟಿಟ್ಯೂಷನ್, ಈ ಕಾನ್ಸೆಪ್ಟ್ ಈಸ್ ಡಿಫ್ರೆಂಟ್, ಬಟ್ ನಿಮಗೆ ಬೇಕು ಅಂದರೆ ಇಟ್ಕೊಳ್ಳಿ, ಅದನ್ನು ರಿಮೂವ್ ಮಾಡಿ. ಓಕೆ. ಇದೇನು ಬೇಡ ಬಿಡಿ, ಅದು ಯಾರು ಕೇಳೋಲ್ಲ ನಮಗೆ. ಫಾರಿನ್ ಕರೆನ್ಸಿ ವ್ಯಾಲ್ಯೂಯೇಷನ್ಸ್ದು, ನಿಮಗೆ ಕರೆನ್ಸಿ ಕನ್ವರ್ಷನ್ಸ್ದು ಅದೆಲ್ಲ ಡಿಫ್ರೆಂಟ್ ಇರುತ್ತೆ, ಫಾರಿನ್ ಕರೆನ್ಸಿ ವ್ಯಾಲ್ಯೂಯೇಷನ್ಸ್ದು. ಸೊ ನೀವೇನಾದರೂ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಒಂದು ಸೆಕೆಂಡ್, ರೆಕಾರ್ಡಿಂಗ್ ನಾನು ಪಾಸ್ ಮಾಡಿದ್ನ ಕಂಟಿನ್ಯೂ ಮಾಡೋದನ್ನ ನೋಡ್ತೀನಿ, ಒಂದು ಸೆಕೆಂಡ್. ಓಕೆ. ಸೊ ಇದು ರೆಕಾರ್ಡಿಂಗ್ ಆಗ್ತಾ ಇದೆ. ಓಕೆ. ಸೊ ಇವಾಗ ಇದೆಲ್ಲ ನಿಮಗೆ ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಬ್ಯಾಪ್. ಓಕೆ. ಇದು ಇರಲೇಬೇಕು ಬಿಡಿ, ಇದನ್ನು ನಿಮ್ಗೆ ಹೇಳ್ತೀನಿ ಬೇಕು ಅಂದರೆ, ಅದೇ ಇಂಟರ್ವ್ಯೂ ಕ್ವಶನ್ ಡಿಸ್ಕಸ್ ಮಾಡಿದಾಗ ಹೇಳ್ತೀನಿ. ಮೈಗ್ರೇಟ್ ಲೆಗಸಿ ಸಿಸ್ಟಮ್ ಅದೇನೆ ಇಲ್ಲಿ ಹಾಕಿದ್ದೀನಲ್ಲ, LTMC ಅದು. ಓಕೆ. ಸೊ ಆ್ಯಂಡ್ ಹೈಪರ್ ಕೇರ್ ಬಂದ್ಬಿಟ್ಟು ಆಫ್ಟರ್ ಸಪೋರ್ಟ್ ಆದಮೇಲೆ ಆಫ್ಟರ್ ಇಂಪ್ಲಿಮೆಂಟೇಷನ್ ಆದಮೇಲೆ ಸಪೋರ್ಟ್ ಕೊಡ್ತೀವಲ್ಲ, ಅದನ್ನ ಹೈಪರ್ ಕೇರ್ ಸ್ಟೇಜ್ ಅಂತ ಕರಿತೀವಿ. ಸೊ ಇದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಥಿಯರಿಟಿಕಲ್ ಕ್ಲಾಸಲ್ಲಿ, ನೀವು ಒಂದೊಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಸೊ ಇಷ್ಟು ಬಂದ್ಬಿಟ್ಟು ನಿಮಗೆ ಮೇನ್ ಪ್ರೊಫೆಷನಲ್ ಸಮರಿ ಇಟ್ಕೊಳ್ಳಿ. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಡೈರೆಕ್ಟ್ SAP ಪ್ರೊಫೆಷನಲ್ ಸಮರಿ. ಇದು ಇನ್ನೊಂದ್ಸಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, SAP ಪ್ರೊಫೆಷನಲ್ ಸಮರಿ. ಸೊ ಇದಾದಮೇಲೆ ಏನಿದೆ ಕೆಳಗಡೆ, ಇದೆಲ್ಲ ಪ್ರಾಜೆಕ್ಟ್ ಸಮರೀಸ್ ಇದೆಲ್ಲ. ಓಕೆ. ಸೊ ಇದೆಲ್ಲ ಏನಿದೆ, ಇದೆಲ್ಲ ಪ್ರಾಜೆಕ್ಟ್ ರಿಲೇಟೆಡ್. ಓಕೆ. ಪ್ರಾಜೆಕ್ಟ್ ವೈಸ್ ಇದು ಹಾಕಿರೋದು.
ಸೊ ಇದರಲ್ಲಿ ನಿಮಗೆ ಯಾವ್ದಾರ ಪಾಯಿಂಟ್ಸ್ ಗೊತ್ತಿಲ್ಲ ಅಂದರೆ ಆ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಮಾತ್ರ ಡಿಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಓಕೆ ಕೀಪ್ ಇಟ್. ಓಕೆ, ಸೊ ನೋ ಇಶ್ಯೂ. ಓಕೆನಾ? ಸರ್ ಇವಾಗ ಒಂದ್ ಪ್ರಾಜೆಕ್ಟ್ ತೋರ್ಸೋಣ ಅಂತ ಹೇಳಿದ್ರಲ್ಲ, ಇವಾಗ ಏನಾದ್ರು ಬರೀ ಸಪೋರ್ಟ್ ತೋರ್ಸೋದಾದ್ರೆ ಇಂಪ್ಲಿಮೆಂಟೇಷನ್ ತೋರಿಸಿ, ಸಪೋರ್ಟ್ ತೋರಿಸ್ಬೇಡಿ. ನಾನು ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಪ್ರಾಜೆಕ್ಟ್ ತೋರಿಸೋರು ಇಂಪ್ಲಿಮೆಂಟೇಷನ್ ತೋರಿಸಿ, 2 ಪ್ರಾಜೆಕ್ಟ್ ತೋರಿಸೋರು 1 ಇಂಪ್ಲಿಮೆಂಟೇಷನ್ 1 ಸಪೋರ್ಟ್ ತೋರಿಸಿ. ನೀವು 3 ಪ್ರಾಜೆಕ್ಟ್ ತೋರಿಸ್ತೀರಾ ಅಂದರೆ ಅವಾಗ 2 ಇಂಪ್ಲಿಮೆಂಟೇಷನ್ 1 ಸಪೋರ್ಟ್ ತೋರಿಸಿ. 4 ತೋರಿಸ್ತಿದ್ದೀನಿ ಅಂದರೆ 2 ಇಂಪ್ಲಿಮೆಂಟೇಷನ್ 1 ಸಪೋರ್ಟ್ 1 ರೋಲ್ ಔಟ್ ತೋರಿಸಿ. ಇಲ್ಲ ಅದೇ ಥರನೇ ಇದೆ. ಇವ್ರು 4-5 ಪ್ರಾಜೆಕ್ಟ್ ತೋರಿಸಿದ್ದಾರೆ ನೋಡಿ. 4 ಪ್ರಾಜೆಕ್ಟ್ ಏನು ತೋರಿಸಿದ್ರು ಅನ್ಸುತ್ತೆ. ಫಸ್ಟು ನಾನು ರಿಮೂವ್ ಮಾಡಿ ಅವ್ರಿಗೆ ರೆಡಿ ಮಾಡ್ಕೊಟ್ಟಿದ್ದೀನಿ. ಇವಾಗ 2 ಹಾಕಿದ್ದೀನಿ ಇಲ್ಲಿ. ಸೊ ಇವಾಗ 2 ಹಾಕಿದ್ದೀನಿ ಅಂತಂದರೆ ನೀವು ಒಂದು 2.5 to 3 years ಇದ್ದರೆ 2 ಹಾಕ್ಬೋದು. 2.5 ಅಬೋ ಅಥವಾ 3 years ಇದ್ದರೆ 2.5 ಇದ್ರೂ ಒಂದೇ ಹಾಕಿ ಅಂತ ತೊಂದರೆ ಇಲ್ಲ. ನೋಡಿ ಇವ್ರಿಗೆ ಕರೆಕ್ಟಾಗಿ ನಾನು 2 ಪ್ರಾಜೆಕ್ಟ್ ಹಾಕಿದ್ದೀನಿ. ಓಕೆ, ಸೊ 2 ಪ್ರಾಜೆಕ್ಟ್ ಸಾಕು. ಸೊ ಅಪ್ ಟು 3 years ಅಂದ್ರೂ 2 ಪ್ರಾಜೆಕ್ಟ್ ಸಾಕು. 2 years ಇದ್ದರೆ ಮಾತ್ರ 1 ಪ್ರಾಜೆಕ್ಟ್. ಓಕೆ, ಸೊ 1 ಪ್ರಾಜೆಕ್ಟ್ ಸಮ್ಮರಿ ಹಾಕಿ, ಮಿಕ್ಕಿರೋದೆಲ್ಲ ನೀವು ನಾರ್ಮಲ್ ಎಕ್ಸ್ಪೀರಿಯನ್ಸ್ ಹಾಕಿ. ಓಕೆ, ಇದು ಎಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಇದು ಹಾಕಿರೋದವರು. ಓಕೆ, ಸೊ ಅದೇ ಥರ ಎಂಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಕೂಡ ಹಾಕೋಬೋದು. ಸೊ ಇಲ್ಲಿ ನಾರ್ಮಲ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಡಿಕ್ಲರೇಷನ್ ಕೊಟ್ಕೊಳ್ಳಿ ಅಷ್ಟೇ. ಓಕೆ, ಡಿಕ್ಲರೇಷನ್ ನೇಮ್ ಹಾಕ್ತೀರಾ ಇಲ್ಲ ಅಷ್ಟೇ. ಸರ್ ಇವಾಗ ನಾವು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತಾನೆ ಒಂದೇ ಪ್ರಾಜೆಕ್ಟ್ ಹಾಕಿದ್ರೆ, ಈಗ ನಮ್ಗೆ ಏನಾದ್ರು ಇನ್ ಕೇಸ್ ಜಾಬ್ ಆದ್ರೆ ಬರೀ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಮೇಲೆ ಸಿಗುತ್ತಾ? ಅದೇ ಹೇಳಿದ್ನಲ್ಲ, ಹೈಪರ್ ಕೇರ್ ಸಪೋರ್ಟ್ ಅಂತ ಒಂದು ಪಾಯಿಂಟ್ ಹಾಕಿದ್ನಲ್ಲ ಇಲ್ಲಿ ನೋಡಿ. ಇಲ್ಲಿ ನೋಡಿ ಹೈಪರ್ ಕೇರ್ ಸಪೋರ್ಟ್ ಅಂತ ಈ ಪಾಯಿಂಟ್ ಎಲ್ಲ ಇತ್ತು ಪ್ರಾಜೆಕ್ಟ್. ಇಲ್ಲಿ ನೋಡಿ ಸಮ್ಮರಿಲಿ ಇದೆ ನೋಡಿ ಹೈಪರ್ ಕೇರ್ ಸಪೋರ್ಟ್ ಅಂತ. ಇದನ್ನು ತಗೊಳ್ಳಿ, ಈ ಹೈಪರ್ ಕೇರ್ ಸಪೋರ್ಟ್ ಅಂತಾನೆ ಹಾಕೊಳ್ಳಿ. ಇನ್ವಾಲ್ಡ್ ಇನ್ ಹೈಪರ್ ಕೇರ್ ಅಂತ ಇದೆಯಲ್ಲ, ಸೊ ಹೈಪರ್ ಕೇರ್ ಸಪೋರ್ಟ್ ಅಂತ. ಓಕೆ, ಸಪೋರ್ಟ್. ಓಕೆ, ಹೈಪರ್ ಕೇರ್ ಸಪೋರ್ಟ್ ಅಂದ್ರೆ ಏನು ಗೊತ್ತಾ? ಸೊ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಮಾಡಿದ್ದೀವಿ, ಸೊ ಮಾಡಿದ್ಮೇಲೆ ಸ್ಟೆಬಿಲೈಸ್ ಆಗೋದಕ್ಕೆ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂತ. ನೀವು ಇಂಪ್ಲಿಮೆಂಟೇಷನ್ ಹಾಕಿದ್ರೆ ಇದನ್ನೊಂದು ಕಾಪಿ ಮಾಡ್ಕೊಂಡು ಹಾಕೊಳ್ಳಿ. ಸೊ ಇಲ್ಲ ನಾನೇ ಹಾಕ್ಬಿಡ್ತೀನಿ ಇದನ್ನು. ಓಕೆ, ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಇಲ್ಲಿದೆ ಸಪೋರ್ಟ್. ಇದು ಇಂಪ್ಲಿಮೆಂಟೇಷನ್ ಅಲ್ಲಿದೆ. ಇದು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್. ಸೊ ಇಲ್ಲೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಂಬಿಡಿ ಅಷ್ಟೇ. ಹೈಪರ್ ಕೇರ್ ಸಪೋರ್ಟ್ ಆಲ್ಮೋಸ್ಟ್ ಇಲ್ಲೆಲ್ಲ ಇರುತ್ತೆ, ಎಲ್ಲ ನೋಡಿ ಒಂದ್ಸಲ ನೋಡ್ಬಿಟ್ಟು ಹೈಪರ್ ಕೇರ್ ಸಪೋರ್ಟ್ ಅಂತ ಹಾಕೊಳ್ಳಿ ಅಷ್ಟೇ. ಸರ್ ಗೋ ಲೈವ್ ಸಪೋರ್ಟ್ ಅಂದ್ರೆ ಆಫ್ಟರ್ ಪ್ರೊಡಕ್ಷನ್ ಎರಡು ಅದನ್ನೇ ಗೋ ಲೈವ್ ಅಂಡ್ ಹೈಪರ್ ಕೇರ್ ಬೋತ್ ಆರ್ ಸೇಮ್. ಓಕೆ ಸರ್ ಅಂದ್ರೆ ಅದು ಮದ್ರಲ್ಲಿ ಅದು ಫಸ್ಟ್ ಲೈನ್ ಅಲ್ಲಿ ಇದೆ ಆಗಿದ್ರೆ ಇದೆಯಾ? ಓಕೆ, ಇದ್ರೆ ಓಕೆ ರಿಮೂವ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಫಸ್ಟ್ ಲೆವೆಲ್ ಎಲ್ಲಿದೆ ಸರ್? ಎಲ್ಲ ಇದೆ ಸ್ವಲ್ಪ ಮೇಲೆ. ಸರ್ ಅದು ಪ್ರಾಜೆಕ್ಟ್ ನೇಮ್ ಬರುತ್ತಲ್ಲ ಅಲ್ಲೇ ಕೆಳಗಡೆ ಇದೆ, ಅಲ್ಲಿ ಇದೆ ಇಂಪ್ಲಿಮೆಂಟ್ ಪ್ರಾಜೆಕ್ಟ್ ಟೈಟಲ್ ಇಂಪ್ಲಿಮೆಂಟೇಷನ್ ಅಂಡ್ ಫೈನ್, ದಟ್ಸ್ ಎನಫ್. ಓಕೆ, ಫಸ್ಟ್ ಗೋ ಲೈವ್ ಅಂದ್ರೂ ಅಷ್ಟೇ, ಹೈಪರ್ ಕೇರ್ ಅಂದ್ರೂ ಅಷ್ಟೇ. ಓಕೆ, ಸಾಕು, ಇಷ್ಟ ಹಾಕ್ಬಿಡಿ. ಸೊ ಇದರಲ್ಲಿ ರೆಸ್ಯೂಮ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ರೆಸ್ಯೂಮ್ ಪ್ರಿಪರೇಷನ್ ಅಲ್ಲಿ ಸರ್ ಅದೇ ಸರ್ ಒಂದ್ಸಲ ನಾವೆಲ್ಲ ಮಾಡಿ ನೀವು ಮಾಡಿ, ನಾನು ಅದನ್ನೇ ಹೇಳ್ತಾ ಇರೋದು. ನೀವು ಮಾಡಿ ನನಗೆ ಕಳಿಸಿ, ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಏನು ಚೇಂಜಸ್ ಮಾಡಬೇಕು ಅಂತ ನಾನು ಅಗೇನ್ ಗೈಡ್ ಮಾಡ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಓಕೆ, ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ನಾನು. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿ, ಪ್ರಿಪೇರ್ ಮಾಡಿ, ನಿಮ್ದು ಇನ್ಪುಟ್ಸ್ ಹಾಕ್ಬಿಟ್ಟು ಟ್ರೈ ಮಾಡಿ. ನಂಗೆ ಪರ್ಸನಲ್ ಸೆಂಡ್ ಮಾಡಿ, ನಾನು ಹೇಳ್ತೀನಿ. ಓಕೆ, ಗ್ರೂಪಲ್ಲಿ ಹಾಕ್ಬೇಡಿ, ನಂಗೆ ಪರ್ಸನಲ್ ಸೆಂಡ್ ಮಾಡಿ. ಆ್ಯಂಡ್ ಮೋರ್ ಓವರ್ ಪ್ರೊಫೆಷನಲ್ ಸಮ್ಮರಿ ಬಂದ್ಬಿಟ್ಟು ನಾನು ಫಿಕೋ ಕನ್ಸಲ್ಟೆಂಟ್ ಅಂತ ತೋರಿಸ್ತೀನಿ, ಬಟ್ ಅಲ್ಲಿ ಡೊಮೈನ್ ಸಮ್ಮರಿ ಅಂತ ಇದೆ ಸರ್. ಅಲ್ಲಿ ಕೆಳಗೆ ಡೊಮೈನ್ ಸಮ್ಮರಿ ಬಂದ್ಬಿಟ್ಟು ಎಂಡ್ ಯೂಸರ್ಗೆ ಅದು ಸರ್, ಎಂಡ್ ಯೂಸರ್ಗೆ. ಬಟ್ ನಾನು ರೀಕನ್ಸಿಲೇಷನ್ ವರ್ಕ್ ಮಾಡಿದ್ದೀನಿ ನಾನ್ ಐಟಿಲಿ. ಅದು ಲೆಡ್ಜರ್ ಟು ಲೆಡ್ಜರ್ ವೆಂಡರ್ ರೀಕನ್ಸಿಲೇಷನ್ ಹಾಕಿ, ಅದನ್ನೇ ಹಾಕಿ. ನೀವು ಏನು ಬೇಕಾದ್ರೂ ಹಾಕ್ಬೋದು ಎಂಡ್ ಯೂಸರ್ಗೆ. ನೀವು ಏನು ಹಾಕಿದ್ರು ಅದನ್ನ ತಲೆ ಕೆಡ್ಸ್ಕೊಳಲ್ಲ, ಅವ್ರು ಕನ್ಸಿಡರ್ ಮಾಡಲ್ಲ. ಜಸ್ಟ್ ಅವ್ರು ಕೇಳ್ತಾರೆ ಅಷ್ಟೇ, ನೀವು ಏನಾರು ವರ್ಕ್ ಮಾಡಿದ್ದೀರಾ ಎಂಡ್ ಯೂಸರ್ ಆಗಿ ಅಂತ. ವರ್ಕ್ ಮಾಡಿದ್ರೆ ಅದು ಓಕೆ ಅಷ್ಟೇ. ಏನು ವರ್ಕ್ ಮಾಡಿದ್ದೀನಿ ಅಂತ ಹಾಕಿ, ಏನು ಹಾಕಿದ್ರು ಓಕೆ, ನಾಟ್ ಅನ್ ಇಶ್ಯೂ. ಓಕೆ ಸರ್ ಇದ್ರಲ್ಲಿ ಬಟ್ ಎಲ್ಲೂ ನಾವು ಮೆನ್ಷನ್ ಮಾಡಲ್ಲ ಅಲ್ವಾ ಯಾವ ಸರ್ವರ್ ಅಂತ. ಬಟ್ ಇನ್ನೊಂದು ಕ್ವಶನ್ ಕೇಳಿದಾಗ ಮಾತ್ರ ಹೇಳೋದು. ಸರ್ವರ್ ಯಾರು ಮೆನ್ಷನ್ ಮಾಡಲ್ಲ ರೆಸ್ಯೂಮಲ್ಲಿ. ವರ್ಷನ್ ನೀವು ಹೇಳ್ತಿರೋದು ECC S4 ಅಂತನಾ? ನೋ ಸಿ, ಅದನ್ನೇ ಹೇಳ್ತಾ ಇದ್ದೀನಿ. S4 ಅಂತ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ನೀವು ಹಾಕಿದ್ರಲ್ಲ ಪಾಯಿಂಟ್ಸ್ ಪ್ರೊಫೆಷನಲ್ ಸಮ್ಮರಿಲಿ, ಆ ಪಾಯಿಂಟ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲೂ ಗೊತ್ತಾಗ್ಬಿಡುತ್ತೆ. LTMC ಕಾಕ್ಪಿಟ್ ಟೂಲ್ ಹಾಕಿದ್ದೀನಿ ಅಂತಂದ್ರೆ S4 ಅನ್ನೋದು, LSW ಹಾಕಿದ್ರೆ ECC ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಈಸಿಯಾಗಿ ಗೊತ್ತಾಗುತ್ತೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಯಾವ ವರ್ಷ ಅಂತ ಹೇಳಿದ್ರೆ ನೀವು S4 ಅನ್ನೇ ಹೇಳಿ ಅಷ್ಟೇ. ಬೇರೆ ಏನಾದ್ರು ಡೌಟ್ ಇದೆಯಾ ರೆಸ್ಯೂಮ್ ರಿಲೇಟೆಡ್? ರೆಸ್ಯೂಮ್ ರಿಲೇಟೆಡ್ ಇಲ್ಲ ಅಂದ್ರೆ ನಾನು ಕ್ವಶನ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸರ್ ಅದೇ ಒಂದ್ಸಲ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ. ಓಕೆ ಫೈನ್ ದೆನ್. ಓಕೆ, ಸೊ ಈ ರೆಸ್ಯೂಮ್ ಶೇರ್ ಮಾಡಬೇಕಲ್ವಾ? ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಓಕೆ, ಸೊ ಕ್ಲೋಸ್ ದಿಸ್, ಶೇರ್ ಇಟ್ ಇನ್ ದ ಗ್ರೂಪ್. ಓಕೆ,
ಸೊ ಇವಾಗ ನಿಮಗೆ ಇಂಟರ್ವ್ಯೂ ಕ್ವಶನ್ಸ್ ಕ್ಲಿಯರ್ ಆಗಿ ನಾನು ಒಂದು ಇಂಟರ್ವ್ಯೂ ಯಾವ ತರ ಆಗುತ್ತೆ ಆ ಪ್ರೋಸೆಸ್ ಹೇಳ್ಬಿಡ್ತೀನಿ. ಓಕೆ, ಸೊ ಇದಕ್ಕೆ ಯಾವ್ದು ನಾನು ಸಪರೇಟ್ ಡಾಕ್ಯುಮೆಂಟ್ ಅಂತ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ನಿಮಗೆ ಇಂಟರ್ವ್ಯೂ ಕ್ವಶನ್ ಆನ್ಸರ್ ಡಾಕ್ಯುಮೆಂಟ್ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಬಟ್ ಪ್ರೋಸೆಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ. So ಇದಕ್ಕೆ ಕೇಳ್ತೀನಿ. ಇದ್ರ ಪ್ರಕಾರ ಫಾಲೋ ಆದ್ರೆ ಸಾಕು, ಆರಾಮಾಗಿ ಜಾಬ್ ಹೊಡಿಬೋದು. ಸೊ ಫಸ್ಟ್ ನಿಮಗೆ ಏನಂದ್ರೆ ಇಂಟರ್ವ್ಯೂ ಬಂದ್ಬಿಟ್ಟು ಹೈರಿಂಗ್ ಟೀಮಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಹೈರಿಂಗ್ ಟೀಮಿಂದ ಕಾಂಟ್ಯಾಕ್ಟ್ ಮಾಡಿ ಮುಗಿತಾ ಅಂತ ಕೇಳಿದೆ. ಇಲ್ಲ ಒಂದು 10 ಮಿನಿಟ್ಸ್ ಮುಗೀತು. ಇಂಡಿಕೇಟರ್ ವೈರಿಂಗ್ ಇಶ್ಯೂ ಐತೆ. ಹೌದಾ, ವರ್ಕ್ ಆಗುತ್ತಾ? ಅನ್ಲಾಕ್ ಮಾಡಿದಾಗ ಒಂದೊಂದ್ಸತಿ ಬಂದು ಹೋಗ್ತದೆ. ಸೊ ಇವಾಗ ಏನಂದ್ರೆ, ಸೊ ಇಂಟರ್ವ್ಯೂ ಅಲ್ಲಿ ನಾನು ನೋಡಿ, ಇಂಟರ್ವ್ಯೂ ಕ್ವಶನ್ ಫಸ್ಟ್ ನಿಮಗೆ HR ಹೈರಿಂಗ್ ಟೀಮಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ HRಗೆ ಎಷ್ಟು ನಾಲೆಜ್ ಇರುತ್ತೆ ಅಂದ್ರೆ ಬೇಸಿಕ್ ಲೆವೆಲ್ ನಾಲೆಜ್ ಇರುತ್ತೆ. ಬಿಕಾಸ್ IT ರೆಕ್ರೂಟರ್ ಬೇರೆ ಇರ್ತಾರೆ, ಸೊ ನಾನ್ IT ರೆಕ್ರೂಟರ್ಸ್ ಬೇರೆ ಇರ್ತಾರೆ. ಸೊ ನಾನ್ IT ರೆಕ್ರೂಟರ್ಸ್ಗೆ ಅವ್ರಿಗೆ ಏನೋ ಐಡಿಯಾನೇ ಇರಲ್ಲ, SAP ಬಗ್ಗೆ ಆಗಿರ್ಬೋದು, ಫಿಕೋ ಬಗ್ಗೆ ಆಗಿರ್ಬೋದು, ಏನೋ ಐಡಿಯಾ ಇರಲ್ಲ. ಬಟ್ IT ರೆಕ್ರೂಟರ್ಸ್ಗೆ ಇಂಟೆನ್ಷನಲಿ ಹೇಳಿರ್ತಾರೆ, ಸೊ ಈ ಎಕ್ಸ್ಪೀರಿಯನ್ಸ್ ಇದ್ರೆ ಮಾತ್ರ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿ, ಇಲ್ಲಾಂದ್ರೆ ಡೋಂಟ್ ಶೆಡ್ಯೂಲ್ ದ ಇಂಟರ್ವ್ಯೂ, ಡೋಂಟ್ ವೇಸ್ಟ್ ಅವರ್ ಟೈಮ್ ಅಂತ ಮ್ಯಾನೇಜ್ಮೆಂಟ್ ಇವರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಅದಕ್ಕೆ ಅವರು ಕ್ಲಿಯರ್ ಆಗಿ ಕೇಳ್ತಾರೆ ಎಕ್ಸ್ಪೀರಿಯನ್ಸ್. ಅವ್ರಿಗೆ ಕಂಪ್ಲೀಟ್ SAP ಫ್ಲೋ ಗೊತ್ತಿರಲ್ಲ, ಬಟ್ ಅವ್ರಿಗೊಂದು ಚಾರ್ಟ್ ಇರುತ್ತೆ, ಅದ್ರಲ್ಲಿ ಏನಿರುತ್ತೆ ಆಸ್ ಪರ್ ದ JD ಜಾಬ್ ಡಿಸ್ಕ್ರಿಪ್ಷನ್ ಏನಿರುತ್ತೆ, ಆ ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ನಿಮ್ಗೆ ಕ್ವಶನ್ ಕೇಳ್ತಾರೆ. ಸೊ ನೀವು ಹೇಳ್ಬೇಕಾದ್ರೆ ಆನ್ಸರು ನಿಮ್ಮದು ಪ್ರೊಫೈಲ್ ನೀವೇನು ಮೆನ್ಷನ್ ಮಾಡಿದ್ರೆ ಅದ್ರ ರಿಲೇಟೆಡ್ ಆನ್ಸರ್ ಮಾಡಬೇಕು. ಸೊ ಆಮೇಲೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿಸ್ಕೊಳ್ಳುವಾಗ ಇನ್ನೊಂದ್ಸಲ ಕ್ಲಿಯರ್ ಆಗಿ ಹೇಳ್ತೀನಿ, ನೀವೇ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂದರೆ ನೀವು ಯಾವಾಗ ಬೇಕಾದ್ರೂ ಶೆಡ್ಯೂಲ್ ಮಾಡಿಸ್ಕೊಳ್ಳಿ. ಓಕೆ, ಸೊ 1 ಸೆಕೆಂಡ್. ಸರ್ ಅವರು ಸ್ಟಾರ್ಟಿಂಗ್ ಕಾಲ್ ಮಾಡಿದಾಗ HR ಏನೇನ್ ರಿಲೇಟೆಡ್ ಅಟ್ಲೀಸ್ಟ್ ಅದನ್ನೇ ಹೇಳಿದ್ದು. ಸೊ ನೀವು ರೆಸ್ಯೂಮ್ ಅಪ್ಲೋಡ್ ಮಾಡಿರ್ತಿರಲ್ಲ, ನಿಮ್ಮ ರೆಸ್ಯೂಮ್ ರಿಲೇಟೆಡ್ ಕೇಳ್ತಾರೆ, ಬೇರೆ ಏನು ಕೇಳಲ್ಲ. ಓಕೆ, ಅಂಡ್ JD ರಿಲೇಟೆಡ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು, ಸೊ ಜಸ್ಟ್ ಇಂಪ್ಲಿಮೆಂಟೇಷನ್ಗೆ ಅಂತಂದ್ರೆ ಸೊ ಕೇಳ್ತಾರೆ, ಡು ಯು ಹ್ಯಾವ್ ಎನ್ ಎಕ್ಸ್ಪೀರಿಯನ್ಸ್ ಇನ್ ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಓಕೆ, ಸೊ ಅವಾಗ ನೀವು ಇಂಪ್ಲಿಮೆಂಟೇಷನ್ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದಾಗ ಅವ್ರು ಹೇಳ್ಬೇಕು, ಓಕೆ ನಂಗೆ ಈ ಎಕ್ಸ್ಪೀರಿಯನ್ಸ್ ಇದೆ, ನಾನು ಇದೆಲ್ಲ ಏನು ಹಾಕಿದ್ದೆ ರೆಸ್ಯೂಮಲ್ಲಿ ಅದನ್ನ ಹೇಳ್ಬೇಕು. ಆ್ಯಂಡ್ ಸಪೋರ್ಟ್ ರಿಲೇಟೆಡ್ ಅಂತಂದಾಗ ಸಪೋರ್ಟ್ ಕೇಳ್ತಾರೆ, ಅವಾಗ ನೀವು ಹೇಳ್ಬೇಕು, ಎಸ್ ಐ ಡು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಸಪೋರ್ಟ್, ಬಟ್ ಐ ಡಿಂಟ್ ವರ್ಕ್ ಇನ್ ದ ಸಪೋರ್ಟ್ ಪ್ರಾಜೆಕ್ಟ್, ಬಟ್ ಐ ಆಮ್ ಹ್ಯಾವಿಂಗ್ ಎನ್ ಎಕ್ಸ್ಪೀರಿಯನ್ಸ್ ವಿತ್ ಹೈಪರ್ ಕೇರ್ ಸಪೋರ್ಟ್ ಅಂತ, ಅಂದರೆ ಆಫ್ಟರ್ ಗೋ ಲೈವ್ ಸಪೋರ್ಟ್. ಓಕೆ, ಆ್ಯಂಡ್ ಕೇಳ್ತಾರೆ, ಓಕೆ ಅದನ್ನು ಅವಾಗ ಯಾವ ಟೂಲ್ ಯೂಸ್ ಮಾಡಿದ್ರಿ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಎಲ್ಲರೂ ಕೇಳೋದಿಲ್ಲ, ಸೊ ರೇರ್ ಕೇಸ್. ಸೊ ಅವಾಗ ನೀವು ಕೇಳಿದಾಗ ಯಾವ ಟೂಲ್ ಯೂಸ್ ಮಾಡಿದ್ರಿ ಅಂದಾಗ ನೀವು ಸರ್ವಿಸ್ ನೌ ಅಂತ ಇದೆ, ITSM ಅಂತ ಟೂಲ್ ಇದೆ, ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಹೇಳಿ. ಸೊ ಇದು ಬಿಟ್ಬಿಟ್ಟು ಬೇರೆ ಥರ್ಡ್ ಪಾರ್ಟಿ ಟೂಲ್ ಇರುತ್ತೆ, ಬಟ್ ಅದು ಯಾವುದು ಮೇಜರ್ ಟೂಲ್ಸ್ ಅಲ್ಲ, ಅಂದ್ರೆ ಯಾರು ಜಾಸ್ತಿ ಸರ್ವಿಸ್ ನಾವು ಅಂತ ಸರ್ವಿಸ್ ನೌ SNOW ಸ್ನೌ ಅಂತ ಕರಿತೀವಿ, ಇಲ್ಲ ಸರ್ವಿಸ್ ನೌ ಅಂತ ಕರಿತೀವಿ. ಓಕೆ, ಸರ್ವಿಸ್ ನೌ ಅಂತ ಹೇಳಿ. ಸೊ ಸರ್ವಿಸ್ ನೌ ಅನ್ನೋದು ಒಂದು ಟಿಕೆಟಿಂಗ್ ಟೂಲ್, ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡ್ತಾರೆ ಎಲ್ಲ. ಸೊ ITSM ಬಂದ್ಬಿಟ್ಟು ಅದು ಲೋ ಬಜೆಟ್ ಟೂಲ್, ಅದು ಟಿಕೆಟಿಂಗ್ ಟೂಲ್. ಸೊ ಅದೊಂದು ಹೇಳ್ಬೋದು ITSM ಅಂತ. ಓಕೆ, ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಟೂಲ್ ಅದು. ಓಕೆ, ITSM ಅಂತ. ಸರ್ ಇವಾಗ ಯಾವ್ದಾದ್ರು ಟಿಕೆಟ್ ರೇಟೆಡ್ ಕ್ವಶನ್ ಕೇಳಿದ್ರೆ? ಇಲ್ಲ ಆ ಥರ ಏನು ಕೇಳಲ್ಲ ಸರ್. ಕೇಳಿದ್ರು ಕೂಡ ಏನು ಕೇಳ್ತಾರೆ ಗೊತ್ತಾ ನಿಮಗೆ, ಯಾವ ಥರ ಟಿಕೆಟ್ಸ್ ಯೂಸ್ ಮಾಡಿದೆ, ಐ ಮೀನ್ ಯಾವ ಥರ ಟಿಕೆಟ್ನ ಹ್ಯಾಂಡಲ್ ಮಾಡಿದ್ದೀರಾ ಅಂತ ಹೇಳ್ತಾರೆ. ನೀವೇ ಬೇಜಾನ್ ಇಶ್ಯೂಸ್ ಇವಾಗ ಹ್ಯಾಂಡಲ್ ಮಾಡಿದಿರಲ್ಲ ವರ್ಕ್ ಮಾಡುವಾಗ, ಹೇಳಿ ಅದನ್ನೇ ಯಾವ್ದಾದ್ರು ಒಂದು. ಓಕೆ, ಸೊ ಯಾವುದಾದ್ರು ಒಂದು ನೀವು ಯಾವುದೇನು ಇಶ್ಯೂ ಫೇಸ್ ಮಾಡಿರ್ತೀರೋ ಅದನ್ನು ಹೇಳಿ. ನೀವು ಅದನ್ನೇ ಹೇಳಿದ್ದು ನಾನು ನಿಮಗೆ. ಸೊ ಡಿಫ್ರೆನ್ಸ್ ಏನಿರುತ್ತೆ, ನೀವೇ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೂ ಅಥವಾ ನಾನು ಹೇಳಿದ್ದಲ್ಲ ಆ ಥರ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಸೊ ಇದೇ ಮೇಜರ್ ಡಿಫ್ರೆನ್ಸು. ಓಕೆ, ಸೊ ಇದೆಲ್ಲ ಕೇಳಿದ್ರೆ ಸ್ವಲ್ಪ ಅದೇ ಅವಾಗಲೇ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು, ಅಲ್ಲಿವರೆಗೂ ಏನು ಕನ್ಫ್ಯೂಷನ್ಸ್ ಆಗೋದಿಲ್ಲ. ಓಕೆ, ಆ್ಯಂಡ್ ಮೋರ್ ಓವರ್ ಎಲ್ಲ ಇದೇ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ. ಆಮೇಲೆ ನಿಮಗೆ ಟಿಕೆಟಿಂಗ್ಸ್ ಬಂದ್ಬಿಟ್ಟು HR ಯಾರು ಕೇಳೋದಿಲ್ಲ, ಇಂಟರ್ವ್ಯೂವಲ್ಲೇ ಕೇಳೋದು. ಓಕೆ, ಸೊ HR ಏನು ಕೇಳೋದಿಲ್ಲ. ಸೊ HR ಹತ್ರ ಶೆಡ್ಯೂಲ್ ಮಾಡ್ಕೊಳೋದಕ್ಕೆ ಇಷ್ಟೇ ಕೇಳೋದು ಅವರು. ಓಕೆ, ಸೊ ಏನು ವರ್ಕ್ ಮಾಡಿದರೆ ಏನು ರಿಲೇಟೆಡ್ ಅಷ್ಟೇ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಾರೆ ಅಷ್ಟೇ. ಆಮೇಲೆ ಅದೇ ನಿಮಗೆ ಕೇಳ್ತಾರೆ, ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ S/4HANA ಅಂತ ಕೇಳ್ತಾರೆ, GL ಅಕೌಂಟಿಂಗ್ ಇದೆಯಾ ಅಂತ ಕೇಳ್ತಾರೆ. ಆಮೇಲೆ APP ಪ್ರೋಗ್ರಾಮ್ ವರ್ಕ್ ಮಾಡಿದ್ರೆ ಅಸೆಟ್ ಅಕೌಂಟಿಂಗ್ ಗೊತ್ತಿದೆಯಾ ಅಂತ ಕೇಳ್ತಾರೆ. ಕಂಟ್ರೋಲಿಂಗ್ ಬಗ್ಗೆ ನಾಲೆಜ್ ಇದೆಯಾ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೇಕು, ಎಸ್ ಐ ಡು ಹ್ಯಾವ್ ಎ ನಾಲೆಜ್ ಇನ್ ಕಂಟ್ರೋಲಿಂಗ್, ಬಟ್ ವಾಟ್ ಎವರ್ ಯು ಹ್ಯಾವಿಂಗ್ ದ ನಾಲೆಜ್, ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಟ್. ಸೊ ಏನೇನು ಗೊತ್ತಿದೆ ನಿಮ್ಗೆ ಅದನ್ನ ಹೇಳಬೇಕು. ಸೊ ಐ ಡಿಂಟ್ ವರ್ಕ್ ಆನ್ ಇಟ್ಸ್ ಕ್ಲಿಯರ್ ಆಗಿ ಹೇಳಿ, ಐ ಡಿಂಟ್ ಗೆಟ್ ಎ ಚಾನ್ಸ್ ಟು ವರ್ಕ್ ಆನ್ ದ ಪ್ರಾಡಕ್ಟ್ ಕಾಸ್ಟಿಂಗ್ ಅಂಡ್ ಮೆಟೀರಿಯಲ್ ಲೆಡ್ಜರ್, ಬಟ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟು ಲರ್ನ್ ದ ಕಂಟ್ರೋಲಿಂಗ್ ಕಂಪ್ಲೀಟ್ಲಿ ಅಂತ ಹೇಳಿ. ಸೊ ಈ ಥರ ಹೇಳ್ಬೇಕು, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಇಂಟರ್ನಲ್ ಏನು ಕಲ್ತಿದ್ದಾನೆ, ಏನು ಕಲಿಯೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತೆಲ್ಲ. ಸೊ ಇಂಟರ್ವ್ಯೂ ಶೆಡ್ಯೂಲ್ ಮಾಡ್ತಾರೆ ಈಸಿಯಾಗಿ. ಸೊ ಇಂಟರ್ವ್ಯೂ ಶೆಡ್ಯೂಲ್ ಆದಮೇಲೆ ನಿಮಗೆ ಮಿನಿಮಮ್ ಇಂಟರ್ವ್ಯೂಸ್ ಬಂದ್ಬಿಟ್ಟು 2 ರೌಂಡ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಆ್ಯಕ್ಚುಲಿ 3+ ಇರೋದಿಲ್ಲ. ಕೆಲವೊಂದು ವರ್ಷ ಕಂಪನೀಸ್ ಇದೆ, ಅವೆಲ್ಲ 5 ರೌಂಡ್ಸ್ ತೊಗೊಳ್ತಾರೆ. ಓಕೆ, ಸೊ ನಾನು ಅದು ನೇಮ್ ಹೇಳೋದಿಲ್ಲ. ಸೊ ಅದು 5 ರೌಂಡ್ಸ್ ತೊಗೊಳ್ತಾರೆ. ಅದು ಬಿಟ್ಬಿಟ್ಟು ಎಲ್ಲ ಕಂಪ್ನಿಲೂ 3 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಕನ್ಸಲ್ಟೆಂಟ್ ಅಥವಾ ಯಾರಾದರೂ ನಿಮಗೆ ಟೀಮ್ ಹ್ಯಾಂಡಲ್ ಮಾಡ್ತಾರಂತ ಸೀನಿಯರ್ ಕನ್ಸಲ್ಟೆಂಟು ತೊಗೊತಾರೆ. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ರೌಂಡ್ ಮ್ಯಾನೇಜರ್ ರೌಂಡ್ ಇರುತ್ತೆ. ಅದಾದಮೇಲೆ ಫೈನಲ್ ಡಿಸ್ಕಷನ್ ಕ್ಲೈಂಟ್ ರೌಂಡ್ ಇರುತ್ತೆ, ಇಲ್ಲ HR ರೌಂಡ್ ಇರುತ್ತೆ ಅಷ್ಟೇ. ಸರ್ ಕೆಲವೊಂದು ಕಂಪ್ನಿಲಿ ಕ್ಲೈಂಟ್ ರೌಂಡ್ ಮೊದಲೇ ಇರುತ್ತೆ, ಇಲ್ಲ ಸರ್, ಕ್ಲೈಂಟ್ ರೌಂಡ್ ಆಲ್ಮೋಸ್ಟ್ ಮಿಡಲ್ ಅಲ್ಲಿ ಇರುತ್ತೆ, ಲಾಸ್ಟ್ ಅಲ್ಲಿ ಇರುತ್ತೆ, ಫಸ್ಟ್ ಇರೋದಿಲ್ಲ ಸರ್. ಅಂದ್ರೆ ಆಫರ್ ಲೆಟರ್ ರಿಲೀಸ್ ಆಗಕ್ಕಿಂತ ಮುಂಚೆನಾ ಇಲ್ಲ ಅಥವಾ ಜಾಯ್ನಿಂಗ್ ಆದ್ಮೇಲೆ? ಸೊ ಇದನ್ನ ಕೇಳ್ತಿದ್ದೀರಾ? ಓಕೆ, ಸೊ ಇದು ಆಫರ್ ಲೆಟರ್ಗಿನ ಮುಂಚೆನೂ ಇರುತ್ತೆ ಕೆಲವೊಂದು ಕಂಪ್ನಿಲಿ. ಅದು ಬಂದ್ಬಿಟ್ಟು ಅದೇ ನಾನು ಹೇಳಿದ್ನಲ್ಲ, ಲಾಸ್ಟ್ ಒಂದು ಕ್ಲೈಂಟ್ ರೌಂಡ್ ಇರುತ್ತೆ.
ಕೆಲವೊಂದು ಕಂಪನಿಲಿ ಕ್ಲೈಂಟ್ ರೌಂಡ್ ಇರೋದಿಲ್ಲ. ಯಾವ ಕಂಪನಿಲಿ ಇರುತ್ತೆ ಅಂತ ಈಗಲೇ ಹೇಳ್ಬಿಡ್ತೀನಿ ಕೇಳಿ. ಚಿಕ್ಕ ಕಂಪನೀಸ್ ಏನಿರುತ್ತೆ, ಚಿಕ್ಕ ಪುಟ್ಟ ಕಂಪ್ನೀಸಲ್ಲಿ ಕ್ಲೈಂಟ್ ರೌಂಡು ಫಸ್ಟೇ ಇರುತ್ತೆ. ಓಕೆ, ಬಿಕಾಸ್ ಅವ್ರು ಡೈರೆಕ್ಟ್ ಕ್ಲೈಂಟ್ಗೆ ಹೈರ್ ಮಾಡ್ತಾರೆ. ಅವ್ರು ತೊಗೊಂಡು ನಿಮ್ಮ ಬೆಂಚಲ್ಲಿ ಇಟ್ಕೊಂಡು ಸ್ಯಾಲ್ರಿ ಕೊಡೋಷ್ಟು ಬಜೆಟ್ ಇರಲ್ಲ ಅವ್ರ ಹತ್ರ. ಸ್ಟಾರ್ಟ್ಅಪ್ ಕಂಪ್ನೀಸು ಅಥವಾ ಚಿಕ್ಕ ಪುಟ್ಟ ಕಂಪ್ನೀಸಲ್ಲಿ ಅವರೆಲ್ಲ ಏನು ಮಾಡ್ತಾರೆ, ಡೈರೆಕ್ಟ್ ಹೈರ್ ಪ್ರಾಜೆಕ್ಟ್ಗೆ ಮಾಡ್ತಾರೆ. ಸೊ ಹಾಗಾಗಿ ಕ್ಲೈಂಟ್ ರೌಂಡ್ ಫಸ್ಟೇ ಇರುತ್ತೆ. ಬೇರೆ ಎಲ್ಲ MNCಸಲ್ಲೂ ನಿಮಗೆ ಬೆಂಚಿಗೆ ಹೈರ್ ಮಾಡ್ತಾರೆ. ಬೆಂಚಿಗೆ ಹೈರ್ ಮಾಡೋದ್ರಿಂದ ನಿಮಗೆ ಕ್ಲೈಂಟ್ ರೌಂಡ್ ಫಸ್ಟೇ ಇರೋದಿಲ್ಲ. ಬೆಂಚ್ಗೆ ಹೋದ್ಮೇಲೆ ಒಳಗಡೆ ಆಮೇಲೆ ಇರುತ್ತೆ. ಸೊ ಆ ಥರ ವರ್ಕ್ ಆಗುತ್ತೆ. ಸೊ ಅದಾದರೆ ನಿಮಗೆ ಅಷ್ಟೇ ಆಫರ್ ಲೆಟರ್ ರಿಲೀಸ್ ಮಾಡಿಬಿಡ್ತಾರೆ. ಇಷ್ಟಿರುತ್ತೆ ಪ್ರೋಸೆಸ್, ಇಂಟರ್ವ್ಯೂ ಪ್ರೋಸೆಸ್. ಇವಾಗ ನಿಮಗೆ ಫಸ್ಟ್ ರೌಂಡಲ್ಲಿ ಹೆಂಗೆ ಕೇಳ್ತಾರೆ ಅಂತ ಹೇಳ್ಬಿಡ್ತೀನಿ, ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಹೆಂಗೆ ಕೇಳ್ತಾರೆ ಅಂತ ಹೇಳ್ಬಿಡ್ತೀನಿ. ಓಕೆ, ಸೊ ಅದನ್ನೂ ಹೇಳ್ಬಿಡ್ತೀನಿ ಸಿಂಪಲಾಗಿ. ಸೊ ಫಸ್ಟ್ ರೌಂಡಾಗಿ ನೋಡಿ, ಫಸ್ಟ್ ಯಾವಾಗಲೂ ನಿಮಗೆ ಬೇಸಿಕ್ಕು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತಲೇ ಕೇಳ್ತಾರೆ. ಓಕೆ, ಅದು ಬೇಸಿಕ್ ಕ್ವಶನ್, ಎಲ್ಲರೂ ಕೇಳ್ತಾರೆ. ಸೊ ನೀವು ಯಾವಾಗಲೂ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಇಷ್ಟು ಕೊಡಬೇಕು ಅಂತ ಹೇಳ್ತೀನಿ. ಸೊ ಸುಮಾರು ಜನ ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದೆಲ್ಲ ಹೇಳ್ಕೊಬಿಡಿ. ಫಸ್ಟ್ ಏನು ಮಾಡಿದರೆ ನಿಮ್ಮ ಕರಿಯರ್ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಗೊತ್ತಾ, ನಿಮ್ಮದು ಏನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅದನ್ನು ಮೆನ್ಷನ್ ಮಾಡಿ ಯಾವ ಇಯರ್ ಪಾಸ್ಡ್ ಔಟ್ ಅಂತ ಹೇಳಿ. ಯಾವ ಇಯರ್ ಪಾಸ್ಡ್ ಔಟ್ ಆದಮೇಲೆ ನಿಮ್ಮ ಕರಿಯರ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ. ಕರಿಯರ್ ಯಾವಾಗಿಂದ ಸ್ಟಾರ್ಟ್ ಮಾಡಿ SAP ಯಾವಾಗ ಪಿಚಿನ್ ಆದ್ರಿ ಅಂತ ಹೇಳಿ. SAP ಪಿಚಿನ್ ಆಗಿ ರೀಸೆಂಟ್ಲಿ ನೀವು ಯಾವಾಗ SAP ಇಂದ ಆಚೆ ಬರ್ತಿದ್ದೀರಾ ಅಂತ ಹೇಳಿ. ಸೊ ಇಷ್ಟನ್ನು ಹೇಳಬೇಕು. ಇದು ಕಾಮನ್, ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕು. ಇದಾದ ಮೇಲೆ ನಿಮ್ಮದು ಏನೇ ಸ್ಕಿಲ್ಸ್ ಇದೆ ಅದನ್ನ ಹೇಳಿ. ಓಕೆ, ಸೊ ಪ್ರಾಜೆಕ್ಟಲ್ಲಿ ಏನೇನು ಹ್ಯಾಂಡಲ್ ಮಾಡಿದ್ರೆ ಸ್ಕಿಲ್ಸ್ ನೀವೇ ಹೇಳಬೇಕು. ಅದನ್ನೆಲ್ಲ ಸೆಲ್ಫ್ ಇಂಟ್ರೊಡಕ್ಷನಲ್ಲೇ ಹೇಳಬೇಕು ನೀವು. ಅವ್ರು ಕೇಳೋವರೆಗೂ ನೀವು ಬಿಟ್ಕೋಬಾರ್ದು. ಓಕೆ, ಸೊ ಏನೇನು ಸ್ಕಿಲ್ ಇದೆ ಅಂತ. ಸೊ ಈ ಸ್ಕಿಲ್ಸ್ ಎಲ್ಲ ನೀವೇ ಹೇಳ್ಬಿಡ್ಬೇಕು. ಇಷ್ಟು ಹೇಳಿದ್ಮೇಲೆ ಅವರು ಇನ್ಡೆಪ್ತ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಏನೇನು ಸ್ಕಿಲ್ ಇದೆ ಅಂತ ಹೇಳಿರ್ತಾರಲ್ಲ ಅದರ ಮೇಲೆ. ಸೊ ಅವಾಗ ನೀವು ಪರ್ಟಿಕ್ಯುಲರ್ಲಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಇನ್ಡೆಪ್ತ್ ಕ್ವಶನ್ಸ್ ಏನು ಕೇಳ್ತಾರೆ ಅಂತ ಹೇಳ್ಬಿಡ್ತೀನಿ ಇವಾಗ. ಬೇಸಿಕ್ ಕಾಸ್ಟ್ ಸ್ಟ್ರಕ್ಚರ್ ಕೇಳ್ತಾರೆ. ಸೊ ಬೇಸಿಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಗೊತ್ತಲ್ಲ ನಿಮಗೆ. ಕಂಪನಿ ಕೋಡು, ಬಿಸ್ನೆಸ್ ಏರಿಯಾ, ಫಂಕ್ಷನಲ್ ಏರಿಯಾ, ಕಂಟ್ರೋಲಿಂಗ್ ಏರಿಯಾ, ಆ್ಯಂಡ್ ದೆನ್ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬರೋದು ನಿಮಗೆ ಫಿಸ್ಕಲ್ ಇಯರ್ ವೇರಿಯಂಟು, ಫೀಲ್ಡ್ ಸ್ಟೇಟಸ್ ವೇರಿಯಂಟು, ಇವೆಲ್ಲ. ಸೊ ಫಸ್ಟ್ ಬೇಸಿಕ್ ಅಂತ ಬಂದಾಗ ಅಷ್ಟನ್ನೇ ಹೇಳಿ ಆರ್ಕಿಟೆಕ್ಚರ್. ಓಕೆ, ಅದಾದಮೇಲೆ ನಿಮಗೆ ನೆಕ್ಸ್ಟ್ ಹೇಳ್ಬೋದು, ನೆಕ್ಸ್ಟ್ ಕ್ವಶನ್ಸ್ ಕೇಳಿದ್ರೆ. ಅಂಟಿಲ್ ಅನ್ಲೆಸ್ ಆರ್ಕಿಟೆಕ್ಚರ್ ಬಗ್ಗೆ ಅಷ್ಟೇ ಹೇಳಿ. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು GL ಅಕೌಂಟಿಂಗ್ ಕಾನ್ಸೆಪ್ಟ್, ನ್ಯೂ GL ಅಕೌಂಟಿಂಗ್ ಕಾನ್ಸೆಪ್ಟ್ ಕೇಳ್ತಾರೆ. ಸೊ ನ್ಯೂ GL ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಏನೇನು ಹೇಳಬೇಕು ಅಂತ ಹೇಳ್ತೀನಿ. ಒಂದು ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಹೇಳಬೇಕು. ಆ್ಯಂಡ್ ಬಿಫೋರ್ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ನ್ಯೂ GL ಕಾನ್ಸೆಪ್ಟಲ್ಲಿ ಏನು ಹೇಳಬೇಕು ಅಂದರೆ ECC to S4 ಅನ್ನೋ ಚೇಂಜಸ್ ಹೇಳಬೇಕು. ECC to S4 ಅನ್ನೋ ಚೇಂಜಸ್ ಏನು ಅಂದರೆ, ಬಿಫೋರ್ ನಮ್ಮ ಹತ್ರ ಕ್ಲಾಸಿಕ್ GL ಕಾನ್ಸೆಪ್ಟ್ ಇತ್ತು. ಅಗೇನ್ ಕಾಸ್ಟ್ ಎಲಿಮೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಸಪ್ರೇಟ್ ಟಿ ಕೋಡಲ್ಲಿ ಕಾಸ್ಟ್ ಎಲಿಮೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಇವಾಗ ಇನ್ನು S4 ಅನ್ನೋ ಹೆಂಗಾಗಿದೆ ಅಂದರೆ, ನ್ಯೂ GL ಕಾನ್ಸೆಪ್ಟಲ್ಲಿ ಎಲ್ಲ GLಸ್ನೂ FS00 ಕ್ರಿಯೇಟ್ ಮಾಡ್ತೀವಿ. ಬಟ್ ಚೇಂಜಸ್ ಎಲ್ಲಿ ಮಾಡ್ತೀವಿ ಅಂದರೆ, ನಿಮಗೆ ಅವಾಗಲೇ ತೋರಿಸಿದ್ದೆ, ನಾನು ನಿನ್ನೆ ಕ್ಲಾಸಲ್ಲಿ ತೋರಿಸಿದ್ದೆ. ಕಾಸ್ಟ್ ಎಲಿಮೆಂಟ್ ಕ್ಯಾಟಗರಿಯಲ್ಲಿ ಚೇಂಜಸ್ ಮಾಡ್ತೀವಿ, ಇದೊಂದು ನೆನಪಿರಲಿ. ಆ್ಯಂಡ್ ರಿಕನ್ಸಿಲೇಷನ್ GL ಪರ್ಪಸ್ ಕೇಳಬೇಕು. ರಿಕನ್ಸಿಲೇಷನ್ GL ಪರ್ಪಸ್. ಆಮೇಲೆ ಟೆಕ್ನಿಕಲ್ ಕ್ಲಿಯರಿಂಗ್ GL ಪರ್ಪಸ್ ಹೇಳಬೇಕು. ಟೆಕ್ನಿಕಲ್ ಕ್ಲಿಯರಿಂಗ್ GLs ಗೊತ್ತಲ್ಲ. ಸೊ ಅಸೆಟ್ಗೆ ಯಾವ ಥರ, ಪ್ರಾಫಿಟ್ ಸೆಂಟರ್ ಲೆವೆಲ್ಗೆ ಯಾವ ಥರ, ಆ್ಯಂಡ್ GRIR ಕ್ಲಿಯರಿಂಗ್ ಯಾವ ಥರ ಅಂತ ಟೆಕ್ನಿಕಲ್ ಕ್ಲಿಯರಿಂಗ್ GLs ಅಸೈನ್ ಮಾಡ್ಬಿಟ್ಟು ತೋರಿಸಿ ನಿಮಗೆ ನಾವು. ಓಕೆ, ಸೊ ನೀವು ವೀಡಿಯೋಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದು ರೀಕ್ಯಾಪ್ ಆಗುತ್ತೆ. ಅದ್ರ ಬಗ್ಗೆ ಹೇಳಬೇಕು. ಸೊ ಇಷ್ಟು ಹೇಳಬೇಕು. ಇದಾದಮೇಲೆ ನಿಮಗೆ ಪರ್ಟಿಕ್ಯುಲರ್ಲಿ ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕೇಳ್ತಾರೆ. ಡಾಕ್ಯುಮೆಂಟ್ ಸ್ಪ್ಲಿಟ್ಟಿಂಗ್ ಕಾನ್ಸೆಪ್ಟ್ ಹೇಳಬೇಕು. ಹೇಗೆ ನಿಮಗೆ ನೀವು ಡಾಕ್ಯುಮೆಂಟ್ ಟೈಪ್ಸ್ ಆಫ್ ಸ್ಪ್ಲಿಟ್ಟಿಂಗು, ನೇಮ್ ಪರ್ಪೋಸು ಏನಕ್ಕೆ ಅಂತ ಹೇಳಬೇಕು. ಇದಾದಮೇಲೆ ನೆಕ್ಸ್ಟು ನಿಮಗೆ ಇನ್ನೇನು ಕೇಳ್ತಾರೆ, ಬ್ಯಾಂಕಿಂಗ್ ಕಾನ್ಫಿಗರೇಷನ್ಸ್ ಕೇಳ್ತಾರೆ. ಬ್ಯಾಂಕಿಂಗ್ ಕಾನ್ಫಿಗರೇಷನ್ ಗೊತ್ತಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಆ್ಯಂಡ್ ಬೇರೆ ಸ್ಟೆಪ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಸೊ ಅದಾದಮೇಲೆ ನಿಮಗೆ ಓಕೆ APP ಕಾನ್ಫಿಗರೇಷನ್ ಕೇಳ್ತಾರೆ. APP ಕಾನ್ಫಿಗರೇಷನ್ ಪ್ರೋಸೆಸ್ ಗೊತ್ತಲ್ವಾ. ಸೊ ಅಕೌಂಟ್ಸ್ ಪೇಬಲ್ದು, APP ಪ್ರೋಗ್ರಾಮ್ದು ಪೇಮೆಂಟ್ವರೆಗೂ ಗೊತ್ತಲ್ಲ. ಟಿಲ್ ಪೇಮೆಂಟ್ ಅಂಡ್ FW0 ಪ್ಯಾರಾಮೀಟರ್ಸ್ ಎಲ್ಲ ಮೇಂಟೈನ್ ಮಾಡೋದೆಲ್ಲ ಗೊತ್ತಲ್ಲ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸರ್ ಇದೆಲ್ಲ ಟೆಕ್ನಿಕಲ್ ರೌಂಡ್ ಅಲ್ಲೇ ಕೇಳ್ತಾರೆ ಇಷ್ಟು. ಇದೆಲ್ಲ ಟೆಕ್ನಿಕಲ್ ರೌಂಡ್, ಫಸ್ಟ್ ರೌಂಡೇ. ಓಕೆ, ಸೊ ನಾನು ಅದನ್ನೇ ಹೇಳ್ತಾ ಇರೋದು. ಫಸ್ಟ್ ರೌಂಡ್ ನಿಮ್ಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಇರುತ್ತೆ. ಫಸ್ಟ್ ರೌಂಡೇ ಜಾಸ್ತಿ ತೊಗೊಳೋದು, ಸೆಕೆಂಡ್ ರೌಂಡ್ ಎಲ್ಲ ಅಷ್ಟೊಂದು ಇರೋದಿಲ್ಲ. ಓಕೆ, ಫಸ್ಟ್ ರೌಂಡ್ ಹಾಫ್ ಆನ್ ಅವರ್ ಇರುತ್ತೆ ಅಂದರೆ ಇದೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸೊ ಇದೆಲ್ಲ ಕ್ವಶನ್ಸ್ ಕೇಳೋಕ್ಕೆ ಎಷ್ಟು ನಿಮಿಷ ಬೇಕು? 15-20 ನಿಮಿಷ ಸಾಕು ಅವ್ರಿಗೆ ಆನ್ಸರ್ ಮಾಡೋಕ್ಕೂ, ಕ್ವಶನ್ ಕೇಳೋಕ್ಕೂ ಅಷ್ಟೇ. ಓಕೆ, ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಈ ಬೇರೆ ಸರ್ ಆದಮೇಲೆ ಟ್ಯಾಕ್ಸ್ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದನ್ನ ಹೇಳಬೇಕು. ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಆದ ತಕ್ಷಣ ನಿಮಗೆ ಮ್ಯಾಕ್ಸಿಮಮ್ ಕೇಳಿದ್ರೆ ಅಸೆಟ್ ಅಕೌಂಟಿಂಗ್ ಕೇಳ್ತಾರೆ. ಸೊ ಅಸೆಟ್ ಅಕೌಂಟಿಂಗ್ ಗೊತ್ತಲ್ಲ ಕಾನ್ಫಿಗರೇಷನ್ಸ್ದು. ಸೊ ಯಾವ ಥರ ಚಾರ್ಟ್ ಆಫ್ ಅಕೌಂಟ್ ಕಾಪಿ ಮಾಡ್ತೀವಿ, ಡಿಪ್ರಿಷಿಯೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಆಗುತ್ತೆ, ಯಾವ ಥರ ಮೇಂಟೈನ್ ಮಾಡ್ತೀವಿ, ಆ್ಯಂಡ್ GL ಯಾವ ಥರ ಅಸೈನ್ ಮಾಡ್ತೀವಿ, ಟೆಕ್ನಿಕಲ್ GL ಯಾವ ಥರ ಅಸೈನ್ ಮಾಡ್ತೀವಿ, ಬ್ಯಾಲೆನ್ಸ್ ಶೀಟು P&L ಯಾವ ಥರ ಅಸೈನ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಕೇಳಿದೆ ಕಟ್ ಓವರ್ ಆ್ಯಕ್ಟಿವಿಟೀಸ್ ಅಂತಂದರೆ, ಸೊ ಇದೆಲ್ಲ ಕಾನ್ಫಿಗರೇಷನ್ಸ್ ಆದಮೇಲೆ ಮೂವ್ ಮಾಡಿದ್ಮೇಲೆ ಕಟ್ ಓವರ್ ಆ್ಯಕ್ಟಿವಿಟೀಸಲ್ಲಿ ಯಾವ್ಯಾವ ಥರ ಸ್ಟೆಪ್ಸ್ನ ಪರ್ಫಾರ್ಮ್ ಮಾಡ್ತೀವಿ, ಏನೇನು ಪ್ರೀ ರಿಕ್ವಿಸಿಟ್ಸ್ ಇರುತ್ತೆ, ಆ್ಯಂಡ್ ಯಾವ ಥರ ಅಪ್ಲೋಡ್ ಮಾಡ್ತೀವಿ ಮೈಗ್ರೇಷನ್ ಡೇಟಾ ಅಂತ. ಸೊ ನೀವು ವೀಡಿಯೋದಲ್ಲಿ ಇದೆಯಲ್ಲ ಮೈಗ್ರೇಷನ್ ಡೇಟಾ ಅಪ್ಲೋಡ್ದು ಅದನ್ನ ಹೇಳಿ, LTMC ಥ್ರೂ ಯಾವ ಥರ ಅಪ್ಗ್ರೇಡ್ ಮಾಡ್ತೀವಿ ಅಂತ.
ಸೊ ಇಷ್ಟು ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಟೆಕ್ನಿಕಲ್ ರೌಂಡ್ ಕ್ಲಿಯರ್ ಆಗೋಗುತ್ತೆ. ಇದಕ್ಕಿಂತ ಜಾಸ್ತಿ ಇಂಡಪ್ತ್ ಕ್ವಶನ್ಸ್ ಕೇಳಿದ್ರೆ ಸೊ ಅವಾಗ ಅಷ್ಟೇ ನಿಮಗೆ ಸ್ವಲ್ಪ ಕ್ವಶನ್ ರೈಸ್ ಆಗೋದು. ಇದಕ್ಕಿಂತ ಜಾಸ್ತಿ ಇಂಡಪ್ತ್ ಕ್ವಶನ್ಸ್ ಕೇಳಿದ್ರೆ ಏನು ಕೇಳ್ತಾರೆ ಅಂತ ಹೇಳ್ತೀನಿ ಕೇಳಿ. ಇದಾದಮೇಲೆ ನೀವು ಓಕೆ ನೀವು ಯು ಐ ಟಿ ಟೆಸ್ಟಿಂಗಲ್ಲಿ ಏನು ಮಾಡಿದ್ರಿ, ಯೂನಿಟ್ ಟೆಸ್ಟಿಂಗಲ್ಲಿ ಏನು ಮಾಡಿದ್ರಿ, ಇಂಟಿಗ್ರೇಷನ್ ಟೆಸ್ಟಿಂಗಲ್ಲಿ ಏನು ಮಾಡಿದ್ರಿ ಅಂತ ಕೇಳ್ತಾರೆ. ನಾನು ಈ 3 ಬಗ್ಗೆನೂ ನಿಮಗೆ ಥಿಯರಿಟಿಕಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಇಂಟಿಗ್ರೇಷನ್ ಅಂದರೆ ಏನು, ಯೂನಿಟ್ ಟೆಸ್ಟಿಂಗ್ ಅಂದರೆ ಏನು, ಆ್ಯಂಡ್ ಯೂನಿಟ್ ಟೆಸ್ಟಿಂಗ್, ಇಂಟಿಗ್ರೇಷನ್ ಟೆಸ್ಟಿಂಗ್ ಆ್ಯಂಡ್ ಯು ಐ ಟಿ ಟೆಸ್ಟಿಂಗ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದು ನೋಡ್ಕೊಳ್ಳಿ, ಅದು ನೋಡ್ಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಆಮೇಲೆ ಕೇಳ್ತಾರೆ ಯು ಐ ಟಿ ಟ್ರೈನಿಂಗಲ್ಲಿ ಏನು ಕೊಟ್ಟೆ ನೀವು ಕ್ಲೈಂಟ್ಗೆ ಟ್ರೈನಿಂಗ್ ಅಂತ. ಅವಾಗ ನೀವು ಹೇಳ್ಬೋದು ಜಿ ಎಲ್ ಅಕೌಂಟ್ ಎಂಡ್ ಯೂಸರ್ಗೆ ನೀವು ಟ್ರೈನಿಂಗ್ ಕೊಡುವಾಗ ಏನು ಕೊಡ್ತೀರಾ, ಎಂಡ್ ಯೂಸರ್ ಪ್ರೊಸೆಸ್ ಬಗ್ಗೆನೇ ಕೊಡ್ತೀರಾ. ಇನ್ವಾಯ್ಸ್ ಪೋಸ್ಟಿಂಗ್ ಕೊಡ್ತೀರಾ, ಇಲ್ಲ ಕಾಸ್ಟ್ ಸೆಂಟರ್ ಕ್ರಿಯೇಟಿಂಗ್ ಮಾಸ್ಟರ್ ಡೇಟಾ ಮೇಂಟೆನೆನ್ಸ್ ಕೊಡ್ತೀರಾ, ಅಥವಾ ಮಾಸ್ಟರ್ ಡೇಟಾ ಕ್ರಿಯೇಷನ್ಸ್ ಬಗ್ಗೆ ಕೋಚಿಂಗ್ ಕೊಡ್ತೀರಾ, ಟ್ರೈನಿಂಗ್ ಕೊಡ್ತೀರಾ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನಿಮ್ಗೆ 1 or 2 years ಎಕ್ಸ್ಪೀರಿಯನ್ಸ್ ಅಥವಾ 3 years ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡೋದ್ರಿಂದ ಇದೆಲ್ಲ ಮ್ಯಾಟರ್ ಎಲ್ಲ ನೀವು ಹೇಳಿದ್ರು ನಡೆಯುತ್ತೆ, ನಿಮ್ಗೆ ಗೊತ್ತಿಲ್ಲ ಅಂದ್ರೂ ನಡೆಯುತ್ತೆ. ಬಿಕಾಸ್ ಇದನ್ನ ಯಾರು ಫ್ರೆಶರ್ಸ್ ಮಾಡೋದು, ಇದೆಲ್ಲ ಸೀನಿಯರ್ ಕನ್ಸಲ್ಟೆಂಟ್ ಅಥವಾ ಕನ್ಸಲ್ಟೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಬಟ್ ಯು ಶುಡ್ ಅವೇರ್. ಓಕೆ, ಸೊ ಇಷ್ಟು ಕ್ವಶನ್ಸ್ನ ಕೇಳ್ತಾರೆ. ಸೊ ಇದಾದಮೇಲೆ ನಿಮಗೆ ನೆಕ್ಸ್ಟ್ ರೌಂಡ್ ಬಂದ್ಬಿಟ್ಟು ಮ್ಯಾನೇಜರ್ ರೌಂಡ್ ಇರುತ್ತೆ. ಮ್ಯಾನೇಜರ್ ರೌಂಡ್ ನಿಮಗೆ ಏನೂ ಟೆಕ್ನಿಕಲ್ ಕ್ವಶನ್ಸ್ ಇಷ್ಟೊಂದು ಜಾಸ್ತಿ ಕೇಳೋದಿಲ್ಲ, ನಿಮಗೆ ವೆರಿ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಸೊ ನಿಮಗೆ ಏನು ಸ್ಕಿಲ್ಸ್ ಇದೆ, ಏನು ವರ್ಕ್ ಮಾಡಿದೆಯಾ ಪ್ರಾಜೆಕ್ಟಲ್ಲಿ, ಏನಕ್ಕೆ ಸ್ವಿಚ್ ಆಗ್ತಾ ಇದೆಯಾ, ಸೊ ನೀನು ಯಾವ ಥರ SAP ಕರಿಯರ್ ಸ್ಟಾರ್ಟ್ ಮಾಡಿದೆ, ಏನೆಲ್ಲ ನಾಲೆಜ್ ಇದೆ ನಿನಗೆ, ಆ್ಯಂಡ್ ಓಕೆ ಸೊ ವಾಟ್ ಎವರ್ ನೀವೇನು ಹ್ಯಾಂಡಲ್ ಮಾಡಬೇಕು ಅಂತಿದ್ದೀರಾ ಇವಾಗ ಪ್ರಾಜೆಕ್ಟಲ್ಲಿ, ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಕ್ಲೈಂಟ್, ಅದ್ರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಮೋರ್ ಓವರ್ ನೀವು ನೆಕ್ಸ್ಟ್ ಫ್ಯೂಚರಲ್ಲಿ ನೀವು ಯಾವ ಪೊಸಿಷನಲ್ಲಿ ಇರೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಏನು ಯಾವ ಥರ ನೀವು ಕರಿಯರ್ನ ಬಿಲ್ಡ್ ಮಾಡ್ಕೊಳೋಕ್ಕೆ ಟ್ರೈ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ಅಷ್ಟೇ. ಸೊ ಇದು ಬಿಟ್ಬಿಟ್ಟು ನಿಮಗೆ ಬೇರೆ ಇನ್ನೇನೂ ಕ್ವಶನ್ಸ್ ಕೇಳೋದಿಲ್ಲ, ಇಷ್ಟೇ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಇದಕ್ಕೆ ಆನ್ಸರ್ ಮಾಡಿದ್ರೆ ಮ್ಯಾನೇಜರ್ ರೌಂಡ್ ಕ್ಲಿಯರ್ ಆಗುತ್ತೆ. ಮ್ಯಾನೇಜರ್ ರೌಂಡ್ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ HR ರೌಂಡ್ ಇರುತ್ತೆ. HR ರೌಂಡಲ್ಲಿ ಏನು ಕೇಳ್ತಾರೆ ಅಂದರೆ ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಆ್ಯಸ್ ಪರ್ ದ ರೆಸ್ಯೂಮ್ ಇನ್ನೊಂದ್ಸಲ ಕೇಳ್ತಾರೆ. ಅದಾದಮೇಲೆ ನಿಮ್ಮದು ಪಿ ಎಫ್ ಹಿಸ್ಟ್ರಿ ಇದೆಯಾ, ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆಯಾ, ಎಲ್ಲ ನಿಮ್ಮದು ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿದೆಯಾ, ಫಾರ್ಮ್ 16 ಇದೆಯಾ, ಎಲ್ಲ ಸಿಗುತ್ತಾ, ಎಲ್ಲ ಕೇಳ್ತಾರೆ. ಸೊ ಅವಾಗ ನಿಮ್ಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅದನ್ನ ಆನ್ಸರ್ ಮಾಡಿ. ಸೊ ಅದಾದರೆ ನೆಕ್ಸ್ಟ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕೇಳ್ತಾರೆ. ಸೊ ನಿಮಗೆ ಆ್ಯಸ್ ಪರ್ ದ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಏನು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇದೆ ಆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ನ ನೀವು ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನೀವು 2 years SAP ಎಕ್ಸ್ಪೀರಿಯನ್ಸ್ ಇಟ್ಟಿದ್ದೀರಾ, ನಿಮ್ಮ ಕರೆಂಟ್ ಪ್ಯಾಕೇಜನ್ನು 5 lakh ಇದೆ ಅಂದರೆ ಯು ಕ್ಯಾನ್ ಆಸ್ ಅಪ್ ಟು 10 lakh ವರೆಗೂ ಕೇಳ್ಬೋದು. ಓಕೆ, ಸೊ ನಿಮ್ಮ ಕರೆಂಟ್ ಪ್ಯಾಕೇಜ್ ಇಷ್ಟೇ ಇದ್ರೂ 10 lakh ಕೇಳ್ಬೋದು, 4 lakh ಇದ್ರೂ ಕೇಳ್ಬೋದು. ಓಕೆ, 4 lakh ಒಳಗಡೆ ಇದ್ದರೆ ಸ್ವಲ್ಪ ಕಡಿಮೆ ಕೇಳಿ ಅಷ್ಟೇ. 4 lakh ಇದ್ರೂ 10 lakh ವರೆಗೂ ಕೇಳ್ಬೋದು. ಎಕ್ಸ್ಪೆಕ್ಟೇಷನ್ ಡಸ್ ನಾಟ್ ಮ್ಯಾಟರ್, ಸ್ಕಿಲ್ ಮ್ಯಾಟರ್, ರೈಟ್? ಸೊ ಸ್ಕಿಲ್ ಇಸ್ ಮ್ಯಾಟರ್. ಆ್ಯಂಡ್ ನೀವು ಎಕ್ಸ್ಪೀರಿಯನ್ಸ್ ಏನಾದರೂ 3 years 4 yearsಗಿಂತ ಜಾಸ್ತಿ SAP ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ತೋರಿಸ್ತಾ ಇದ್ದೀರಾ ಅಂದರೆ ಸೊ ಅವಾಗ ಯು ಗೈಸ್ ಕ್ಯಾನ್ ಹ್ಯಾವ್ more than 10 lakh. More than 10 lakh that's also based on skill. Maybe it is 11 lakh or else up to 20 lakh. Okay, based on the skill. ಓಕೆ, ಸೊ ಇಷ್ಟು ಮ್ಯಾಟರ್ ಆಗುತ್ತೆ. ಇಷ್ಟೇ ಕ್ವಶನ್ ಕೇಳೋದು HR. ಅದಾದಮೇಲೆ ಡಾಕ್ಯುಮೆಂಟ್ ಶೇರ್ ಮಾಡೋದಕ್ಕೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಇಷ್ಟೆಲ್ಲ ಆಯಿತು, ಕ್ಲೈಂಟ್ ರೌಂಡು ಅವಾಗ ಇತ್ತು. ಅವಾಗ ಏನು ಅಂದರೆ ನೋಡಿ ಕ್ಲೈಂಟ್ಗೆ ಅವರಿಗೆ ಕಾನ್ಫಿಗರೇಷನ್ಸ್ ಬಗ್ಗೆ ಏನೂ ಗೊತ್ತಿರಲ್ಲ, ಅವ್ರ ಕಾನ್ಫಿಗರೇಷನ್ಸ್ ಬಗ್ಗೆ ಕೇಳಲ್ಲ. ಅವ್ರು ಏನು ಕೇಳ್ತಾರೆ ಅಂದರೆ ನೀವು ಯಾವ ಥರ ಕ್ಲೈಂಟ್ನ ಹ್ಯಾಂಡಲ್ ಮಾಡ್ತೀರಾ, ಸೊ ಇಶ್ಯೂಸ್ ಬಂದರೆ ಯಾವ ಥರ ರಿಸಲ್ವ್ ಮಾಡ್ತೀರಾ, ಯಾವ ಥರ ಟೀಮ್ ಮ್ಯಾನೇಜ್ ಮಾಡ್ತೀರಾ, ಯಾವ ಥರ ಕೋಆರ್ಡಿನೇಟ್ ಮಾಡ್ತೀರಾ ಕ್ಲೈಂಟ್ ಜೊತೆ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಆ್ಯಂಡ್ ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ, FI ರಿಲೇಟೆಡು ಬೇಸಿಕ್ ಕ್ವಶನ್ಸ್ ಕೇಳ್ತಾರೆ. ಸೊ ವೆಂಡರ್ ಮ್ಯಾನೇಜ್ಮೆಂಟ್ ಆದರೆ ಹೆಂಗೆ ಮಾಡ್ತೀರಾ, ಲೈಕ್ ನೀವು ವೆಂಡರ್ ಮಾಸ್ಟರ್ ಡೇಟಾ ಹೆಂಗೆ ಮೇಂಟೈನ್ ಮಾಡ್ತೀರಾ, ಆ್ಯಂಡ್ BSX WRX ಅಲ್ಲಿ ಹೆಂಗೆ ಮೇಂಟೈನ್ ಮಾಡ್ತೀರಾ ಅಸೈನ್ಮೆಂಟು. ಓಕೆ, ಅದನ್ನೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ ನಾನು P2P ಸೈಕಲ್. ಸೊ ಅದ್ರ ಬಗ್ಗೆ ಕೇಳ್ತಾರೆ. ಸೊ P2P ಸೈಕಲ್, O2C ಸೈಕಲ್ ಎರಡು ನೋಡ್ಕೊಳ್ಳಿ. ಸೊ ಎರಡನ್ನೂ ಕೇಳ್ತಾರೆ. ಇಟ್ ಇಸ್ ಎ ಕಾಮನ್ ಕ್ವಶನ್. ಕ್ಲೈಂಟ್ ರೌಂಡ್ ಅಂತಲೇ ಅಲ್ಲ, ಫಸ್ಟ್ ರೌಂಡಲ್ಲಾದರೂ ಕೇಳ್ಬೋದು, ಸೆಕೆಂಡ್ ರೌಂಡಲ್ಲಾದರೂ ಕೇಳ್ಬೋದು, ಥರ್ಡ್ ರೌಂಡಲ್ಲಾದರೂ ಕೇಳ್ಬೋದು, ಯಾವ ರೌಂಡಲ್ಲಾದರೂ ಕೇಳ್ಬೋದು. ಬಟ್ ಎಂಟರ್ ಇಂಟರ್ವ್ಯೂ ಅಲ್ಲಿ ನಿಮಗೆ ಖಂಡಿತ P2P ಸೈಕಲ್ O2C ಸೈಕಲ್ ಕೇಳ್ತಾರೆ. ಇದನ್ನು ಪ್ರಿಪೇರ್ ಆಗಿ. ಸೊ ಇಷ್ಟು ಪ್ರಿಪೇರ್ ಆದರೆ ಈಸಿಯಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೋದು ವಿತೌಟ್ ಎನಿ ಏನಾರ ಡೌಟ್ಸ್ ಇದೆಯಾ? ಓಕೆ, ಫೈನ್. ಸೊ ಏನು ಡೌಟ್ಸ್ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಸ್ಟಾರ್ಟ್ ಟು ಪ್ರಿಪೇರ್ ದ ರೆಸ್ಯೂಮ್. ಓಕೆ, ಐ ವಿಲ್ ಇನ್ಫಾರ್ಮ್ ಟು ಕಿರಣ್. ಓಕೆ, ಕಿರಣ್ಗೆ ಇನ್ಫಾರ್ಮ್ ಮಾಡ್ತೀನಿ, ಬ್ಯಾಚ್ ಕಂಪ್ಲೀಷನ್ ಹೇಳ್ತೀನಿ, ಅವ್ರು ನಿಮಗೆ ಸರ್ಟಿಫಿಕೇಶನ್ ಕೊಡ್ತಾರೆ ಆ್ಯಂಡ್ ಅವ್ರ ಕಡೆಯಿಂದ ಏನೇನು ಮಾಡಬೇಕು ಪ್ರೊಸೆಸ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟು ಸಿಗೋಣ ಇಫ್ ಯು ಹ್ಯಾವ್ ಎನಿ ಡೌಟ್. ಓಕೆ, ಆ್ಯಂಡ್ ನೀವು ರೆಸ್ಯೂಮ್ ಶೇರ್ ಮಾಡಿದ್ಮೇಲೆ ಏನಾರು ಡೌಟ್ ಇದ್ದರೆ 1-to-1 ಕನೆಕ್ಟ್ ಆಗೋಣ. ಓಕೆ, ಬೇರೆ ಏನಾರು ಡಿಸ್ಕಷನ್ ಮಾಡಬೇಕು ಸರ್, ನನಗೆ ಇದು ರಿಕ್ವೈರ್ಮೆಂಟ್ ಇದೆ ಪ್ಲೀಸ್ ಹೆಲ್ಪ್ ಮಾಡಿ ಅಂದ್ರೂ ಕೂಡ ನಾನು ಫ್ರೀ ಇದ್ದಾಗ ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ನಾನು ಇರೋದೇ ಸಪೋರ್ಟ್ ಮಾಡೋದಕ್ಕೆ ಗೈಸ್. ನಾನು ಎಸ್ಪೆಷಲಿ ಏನು ಗೊತ್ತಾ, ನಾನು ಕನ್ನಡದವ್ರಿಗೆ ಅಂತಂದರೆ ಇನ್ನೂ ಜಾಸ್ತಿ ಅಡ್ವಾಂಟೇಜ್ ಕೊಡ್ತೀನಿ, ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ನನಗೆ ಟೈಮ್ ಇದ್ದಾಗೆಲ್ಲ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಮೆಸೇಜಸ್ಗೆಲ್ಲ ನಾನು ಖಂಡಿತ ಲೇಟ್ ಆದ್ರೂ ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ. ಓಕೆ, ಸೊ ಏನೇ ಸಪೋರ್ಟ್ ಏನೇ ಹೆಲ್ಪ್ ಬೇಕಿದ್ರು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್. ಸೊ ಬಿಟ್ಟು ಏನಾರು ಡೌಟ್ಸ್ ಇದೆಯಾ? ಸೊ ಇದು ಸ್ಯಾಪ್ ಸಾಫ್ಟ್ವೇರ್ ಕೊಟ್ಟಿದ್ರಲ್ಲ, ಅದು ಎಷ್ಟು ದಿನ ಇರುತ್ತೆ ಸರ್ ವ್ಯಾಲಿಡಿಟಿ? ಇರುತ್ತೆ, ಇನ್ನೂ 1 month ನಿಮಗೆ 3 months ಪ್ಲಸ್ ಇರುತ್ತೆ ಅದು. ಮೇ ಬಿ ಇನ್ನೂ 1.5 month ಇರ್ಬೋದೇನೋ ಮೇ ಬಿ ನಿಮಗೆ. ಓಕೆ,
ಇರುತ್ತೆ. ಅದಾದ್ಮೇಲೆ ನಿಮಗೆ ಸರ್ವರ್ ಬೇಕು ಅಂದರೆ ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, ಕಾಂಟ್ಯಾಕ್ಟ್ ಮಾಡಿ ನಾನೇ ಕೊಡಿಸ್ತೀನಿ ನಿಮಗೆ. ಆಮೇಲೆ ನಿಮ್ಗೆ ಹೊರಗಡೆ ಎಲ್ಲಿ ಬೇಕಾದ್ರೂ ಸರ್ವಿಸ್ ಸಿಗುತ್ತೆ ನಿಮಗೆ, ಸರ್ವರ್ ಸಿಗುತ್ತೆ. ಬಟ್ ಮ್ಯಾಟರ್ ಸರ್ವರ್ದಲ್ಲ, ಸರ್ವಿಸ್ದು. ಏನಕ್ಕೆ ಅಂದರೆ ಏನಾರ ಇಶ್ಯೂಸ್ ಇದ್ದರೆ, ಎರರ್ ಇದ್ದರೆ ಅಟ್ಲೀಸ್ಟ್ ಇಮಿಡಿಯೇಟ್ ರಿಸಾಲ್ವ್ ಮಾಡ್ತಾರೆ ಇರಬೇಕು. ಸುಮ್ಮನೆ ವಾರಗಟ್ಟಲೆ ನೀವು ಸರ್ವರ್ ಆ್ಯಕ್ಸಸ್ ತೊಗೊಂಡು ವಾರಗಟ್ಟಲೆ ಇಶ್ಯೂ ರಿಸಾಲ್ವ್ ಮಾಡಲಿಲ್ಲ ಅಂದರೆ ಇಟ್ ಇಸ್ ವೇಸ್ಟ್ ಆಫ್ ಮನಿ. ಅದಕ್ಕೋಸ್ಕರ ಓಕೆ, ಗೊತ್ತಿರೋ ಕಡೆನೇ ತೊಗೊಳ್ಳಿ. ಸರ್ ಓನ್ಲಿ ಇವಾಗ ಸಪೋರ್ಟ್ ಪ್ರಾಜೆಕ್ಟ್ ಅಂತಾನೆ ಯಾವುದಾದ್ರೂ ಇಂಟರ್ವ್ಯೂಸ್ ಇರಲ್ಲ, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುತ್ತೆ, ಬಟ್ ಓನ್ಲಿ ಸಪೋರ್ಟ್ ಅಂತ ತಗೊಳಲ್ವಾ ಕನ್ಸಲ್ಟೆಂಟ್? ತೊಗೊಂತಾರೆ ಆ ಥರ ತೊಗೊಂತಾರೆ. ನಾನು ಅದನ್ನೇ ಹೇಳಿದ್ದು, ಸಪೋರ್ಟಿಗೆ ತೊಗೋಬೇಕಾದ್ರೂ ನೀವು ಎಕ್ಸ್ಪೀರಿಯನ್ಸ್ ನಾನು ಅದನ್ನೇ ಹೇಳಿ. ಅವಾಗಲೇ ಪ್ರಮೋದ್ ಯಾರು ಕೇಳಿದ್ರಲ್ಲ, ಅವಾಗ ಹೇಳಿದೆ ನಾನು. ನಿಮ್ಗೆ ಅವಾಗ ಏನು ಹೇಳಬೇಕು ಗೊತ್ತಾ, ನೀವು ಇಂಪ್ಲಿಮೆಂಟೇಷನ್ ಮಾಡಿ ಅದಾದ್ಮೇಲೆ ಹೈಪರ್ ಕೇರ್ ಸಪೋರ್ಟ್ ಕೂಡ ಕೊಟ್ಟಿದ್ದೀನಿ ನಾನು. ಐ ಹ್ಯಾವ್ ಹ್ಯಾಂಡಲ್ ಸರ್ವಿಸ್ ನಾವು ಅಂತ ಹೇಳಿ ನೀವು. ಸರ್ವಿಸ್ ನಾವು ಟೂಲಲ್ಲಿ ನಾನು ಹ್ಯಾಂಡಲ್ ಮಾಡಿದ್ದೀನಿ. ಟಿಕೆಟ್ಸಲ್ಲಿ P1, P2, P3 ಅಂತ ಬರುತ್ತೆ. ಪ್ರಿಯಾರಿಟಿ 1, ಪ್ರಿಯಾರಿಟಿ 2, ಪ್ರಿಯಾರಿಟಿ 3 ಟಿಕೆಟ್ಸ್ ಅಂತ. ಪ್ರಿಯಾರಿಟಿ 1 ಟಿಕೆಟ್ ಅಂದರೆ ನೀವು ಅವರ್ಸ್ ಲೆಕ್ಕದಲ್ಲಿ ಕೊಡಬೇಕು. ಟ್ಯಾಟ್ ಟೈಮ್ ಇರುತ್ತೆ, ಟರ್ನ್ ಅರೌಂಡ್ ಟೈಮ್ ಅಂತ ಟ್ಯಾಟ್ ಇರುತ್ತೆ. ಸೊ ಆ ಟ್ಯಾಟ್ ಟೈಮಿಂಗ್ಸಲ್ಲಿ ನೀವು ರಿಸಾಲ್ವ್ ಮಾಡ್ಕೊಡ್ಬೇಕು. ವಿತಿನ್ 2 hours, 3 hours or 4 hours ಟ್ಯಾಟ್ ಇರುತ್ತೆ P1ಗೆ. P2 ಬಂದ್ಬಿಟ್ಟು 1 day, 2 days or 3 day ವರ್ಕಿಂಗ್ ಡೇಸ್ ಇರುತ್ತೆ P2ಗೆ. 3 day ಇರಲ್ಲ, ಮ್ಯಾಕ್ಸಿಮಮ್ 1 day ಅಥವಾ 1 or 2 days ಇರುತ್ತೆ P2ಗೆ. P3ಗೆ ಬಂದ್ಬಿಟ್ಟು ವೀಕ್ ಕೂಡ ತೊಗೊತಾರೆ, ಕೆಲವೊಂದು ರಿಸಾಲ್ವ್ ಆಗಿಲ್ಲ ಅಂದರೆ ಮಂತ್ ಕೂಡ ತೊಗೊತಾರೆ. ದಟ್ಸ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್ ಆ್ಯಂಡ್ ಹೌ ಇಟ್ ವಿಲ್ ಬಿ ಇಂಪ್ಯಾಕ್ಟ್. ಸೊ ದಟ್ ಇಸ್ ದ ರೀಸನ್ ವಿ ಕಾಲ್ ಇಟ್ಸ್ ಎ ಲೋ ಲೆವೆಲ್ ಟಿಕೆಟ್, ಪ್ರಿಯಾರಿಟಿ 3, ರೈಟ್? ಸೊ ಹೈ ಲೆವೆಲ್, ಮೀಡಿಯಂ ಲೆವೆಲ್, ಲೋ ಲೆವೆಲ್ ಅಂತ, ಅದನ್ನೇ P1, P2, P3 ಅಂತ ಕರೆಯೋದು. ಸೊ ಈ ಥರ ಟಿಕೆಟ್ಸ್ ಇರುತ್ತೆ. ಇದರಲ್ಲಿ ನೀವು ಯಾವ ಹ್ಯಾಂಡ್ಲ್ ಮಾಡಿದ್ದೀರಾ ಅಂತಂದರೆ ದಯವಿಟ್ಟು ಯಾರೋ P1 ಹ್ಯಾಂಡ್ಲ್ ಮಾಡಿ ಅಂತ ಹೇಳ್ಬೇಡಿ, ಬಿಕಾಸ್ ನಿಮ್ಗೆ ಯಾರಿಗೂ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಅಷ್ಟು ಇರಲ್ಲ. ಸೊ P1 ಅಂತ ಹೇಳೋಕ್ಕೆ ಹೋಗ್ಬೇಡಿ, P2, P3 ಹೇಳಿ. ಓಕೆ, ಸೊ P2, P3 ನಿಮಗೆ ಇವಾಗ ಏನು ಇಶ್ಯೂಸ್ ಯಾರು ಬಂದಿದೆ ಇದನ್ನು ಹೇಳಿದ್ರು ಒಪ್ಕೊಂತೀವಿ. ನೀವು P1 ಅಂತ ಹೇಳಿದ್ರೆ ಹೆಂಗೆ ಗೊತ್ತಾ, P1 ಅಂದರೆ ಇಮಿಡಿಯೇಟ್ ರೆಸಲ್ಯೂಷನ್ ಕೊಡಬೇಕು ಆ್ಯಂಡ್ ಹೈ ಲೆವೆಲ್ ಇಂಪ್ಯಾಕ್ಟ್ ಇರುತ್ತೆ ಟಿಕೆಟ್ಸ್ದು. ಪೇಮೆಂಟ್ ರಾಂಗ್ ಆಗಿ ಥ್ರೋ ಆಗ್ತಾ ಇರುತ್ತೆ APPಲಿ, ಕಂಪ್ಲೀಟ್ ಕಾನ್ಫಿಗರೇಷನ್ಸ್ ಚೆಕ್ ಮಾಡಬೇಕು, ಬಗ್ಗಿಂಗ್ ಚೆಕ್ ಮಾಡಬೇಕು, ಪೇಮೆಂಟ್ಸ್ ಒಂದು ರೆಮಿಟೆನ್ಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಅದೆಲ್ಲ ತುಂಬ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೋದು. ನೀವು ಅದಕ್ಕೆ P2, P3 ಹ್ಯಾಂಡಲ್ ಮಾಡಿ ಅಂತ ಹೇಳಿ ಅಷ್ಟೇ. ಮತ್ತೆ ಏನಾದ್ರು ಡೌಟ್ಸ್ ಇದೆಯಾ? ಪ್ರಾಕ್ಸಿಯಲ್ಲಿ 3 ಥರ ಅಂದ್ರಲ್ಲ, ಅದು ಹೇಳ್ತಾರೆ ಸರ್, ಅದು ಯಾವ ಥರ? ಓಕೆ, ಅದನ್ನು ಹೇಳ್ಬಿಡ್ತೀನಿ.